ನೋಡ್ರಿ ನಮ್ಮ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್ ಇಂಟೀರಿಯರ್ಸ್ ನೋಡೋಣ ಅಂತ ನಾವೀಗ ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಇಲ್ಲಿದ್ದ ಹೊಸಪೇಟೆ ಸಮುದ್ರಿ. ಎಲ್ಲರಿಗೂ ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಔಟ್ಸೈಡ್ ಪಂಜುರ್ಲಿ ಒಳಗೆ ರೀ. ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗುವ ಹಂಪಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೀನಿ. ನೀವು ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತು ಹಿಡ್ದೇ ಬಿಟ್ಟಿರ್ತೀರಿ. ಹೌದ್ರಿ, ನಾನು ಇವತ್ತಿಂದ ಕರ್ನಾಟಕ ಸೀರೀಸ್ ಮಾಡ್ಬೇಕಂತ ಹೇಳ್ಬಿಟ್ರಿ. ಅದ್ರ ಹೆಸರು ಕೊಟ್ಟಿರ್ತೀನಿ ಕರ್ನಾಟಕ ದರ್ಶನ ಅಂತೇಳಿ. ಟೋಟಲ್ ನಮ್ಮ ಕರ್ನಾಟಕ ಒಳಗೆ ಯಾವ್ಯಾವ ಫೇಮಸ್ ಟ್ರೈನ್ಸ್ ಇದಾವಲ್ಲ, ಹಂಪಿ, ಗೋಲ್ ಗುಂಬಜ್, ಬಸವ, ಪಂಚಗಂಗ, ಯಶವಂತಪುರ, ಬೀದರ್ ಮತ್ತು ಯಾವ್ಯಾವ ಅಂತೀರಿ ಎಲ್ಲ ಟ್ರೈನ್ಗಳನ್ನ ನಾವು ಈ ಸೀರೀಸ್ ಒಳಗೆ ಕವರ್ ಮಾಡೋಣ ಒಂದರಿಂದ ಒಂದು. ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೇವೆ ರೀ ನಮ್ಮ ಹುಬ್ಬಳ್ಳಿಯಿಂದ ಮೈಸೂರು ಮಟ್ಟ ಹಂಪಿ ಎಕ್ಸ್ಪ್ರೆಸ್ ಒಳಗೆ. ಬರೀ ಈಗ ನಾನು ರೈಲ್ವೆ ಸ್ಟೇಷನ್ ಔಟ್ಸೈಡ್ ಅದೀನಿ. ರೈಲ್ವೆ ಸ್ಟೇಷನಿಗೆ ಹೋಗೋಣಂತೀಗ ಹೋಗಿ ನಿಮ್ಗೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಐತ್ರಿ. ಅದು ಯಾಕೆ ಮತ್ತು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೆಂಗೈತಿ ಎಲ್ಲ ನೋಡೋಣ ಅಂತ. ಇಲ್ಲಿ ನೋಡ್ರಿಲ್ಲ ಎಷ್ಟು ಮಸ್ತ್ ಈವ್ನಿಂಗ್ ಆದದಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಔಟ್ಸೈಡ್. ನಾನು ಈಗ ಒಳಗೆ ಹೊಂಟ್ರಿ, ಹೋಗೊಂಬರ್ರಿ. ಈ ಸೈಡ್ ಹೋದ್ರೆ ನಿಮ್ಗೆ CBT ಸಿಗತ್ತೆ ರೀ. ಈ ಸೈಡ್ ಹೋದ್ರೆ ನಿಮ್ಗೆ ಓಲ್ಡ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ರೈಲ್ವೆ ಸ್ಟೇಷನ್ ಇಲ್ಲೈತಿ, ಎಂಟ್ರಿ ಆಗೋಣ ಬರ್ರಿ. ಇದೇ ಮೇನ್ ಎಂಟ್ರೆನ್ಸ್ ಈಗ. ಒಳಗೆ ಹೋಗೋಣ ಬರ್ರಿ, ಒಳಗೆ ಹೋಗಿ ತೋರಿಸ್ತಾನೆ ಅಂತ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲೈತೆ ಅಂತೇಳಿ ಇಲ್ಲಿ ನೋಡ್ರಿಲ್ಲ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಔಟ್ಸೈಡ್ WDG4 ಲೋಕೋಮೋಟಿವ್ನ. ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ನೀವು ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ನಿಮಗೆ ರೈಲ್ವೆ ಸ್ಟೇಷನ್ ಇಲ್ಲೇ ನೋಡತ್ತಾರಲ್ರಿ. ಇದು ವಿಶ್ವದ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಬೋರ್ಡ್ ಐತಲ್ಲ, ಇಲ್ಲೇ ಬಸ್ ಬರುತ್ತೆ ಏರ್ಪೋರ್ಟಿಂದ ಡೈರೆಕ್ಟ್. ಮತ್ತು ನೀವೇನಾರ ಚಿಗರಿ ಬಸ್ಸು ಅಂದ್ರೆ ಧಾರವಾಡ ಸೈಡ್ದು ಹೋಗ್ಬೇಕಂದ್ರೆ ಅವಳಿ ನಗರದ ಈ ಸೈಡ್ ಹೋಗ್ಬೇಕು. ಇಲ್ಲಿ ಬಸ್ ಹೊಂಟತ್ತಲ್ರಿ, ಅದ ಚಿಗರಿ ಬಸ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿಂದ ನೀವು ಏನಾರ ಪಾರ್ಸಲ್ ಕಳಿಸ್ಬೇಕು, ಇಲ್ಲ ಪಾರ್ಸಲ್ ತೊಗೋಬೇಕಂದ್ರೆ ಇಲ್ಲೇ ಆಫೀಸಿಗೆ ನಿಮಗೆ ಸಿಗುತ್ತೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಇವಾಗ ನೋಡಿರಿ ಹುಬ್ಬಳ್ಳಿ ಮತ್ತು ಧಾರವಾಡ ನಡುವೆ ಸಂಚರಿಸುವಂಥ ಚಿಗರಿ ಬಸ್ BRTS ಯೋಜನೆ ರೀ. ಸ್ಮಾರ್ಟ್ ಸಿಟಿ ಒಳಗೆ ಬರ್ತದೆ. ಇಲ್ಲಿ ನೋಡ್ರಿ ಇಲ್ಲ ಟೈಮ್ 6:07 ಆಗತ್ತೆ. ನಮ್ಮ ಟ್ರೈನ್ ಡಿಪಾರ್ಚರ್ ಐತ್ರಿ 6:15. ರೈಲ್ವೆ ಸ್ಟೇಷನ್ ಔಟ್ಸೈಡ್ ಎಷ್ಟು ಮಸ್ತ್ ಗಾರ್ಡನ್ ಗಿಡನೆಲ್ಲ ಮಾಡ್ರೆ. ಮತ್ತು ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ SSS ಹುಬ್ಬಳ್ಳಿ ಅಂದ್ರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಹುಬ್ಬಳ್ಳಿ. ಮಸ್ತ್ ಈವ್ನಿಂಗ್ ಆಗತ್ತೆ. ವೆದರ್ ಅಂತೂ ಇನ್ನೂ ಚಲೋ ಆಗೋದೈತಿ ರೀ. ಯಾಕಂದರೆ ನಾವು ಇನ್ನೇನು ಡಿಸೆಂಬರ್ ಕಾಲು ಇಟ್ಟ ಬಿಡ್ತೇವೆ. ಅಂದ್ರೆ ಈಗ ನವೆಂಬರ್ ಮಿಡಲ್ ಐತೆ ಬಿಡ್ರಿ. ಸಿದ್ಧಾರೂಢ ಅಜ್ಜಾರ ಗುಡಿ ನಿಮ್ಗೆ ಸ್ಟೇಷನ್ ಒಳಗನೆ ಸಿಕ್ಬಿಡತ್ತೆ ರೀ. ಇಲ್ಲಿ ಎಂಟ್ರಿ ಆಗ್ತಿರ್ತಾರಲ್ಲ ಪ್ಲಾಟ್ಫಾರ್ಮ್ ನಂಬರ್ 1 ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ನಿಮಗೆ ಪ್ರಿಪೇರ್ಡ್ ಆಟೋ ಕೌಂಟ್ರದ್ದು ಎಲ್ಲ ಸಿಗುತ್ತೆ ರೀ. ನೀವೇನರ ಧಾರವಾಡ ಸೈಡ್ ಹೋಗತ್ತಾರೆ ಅಂದ್ರೆ ಹೇಳ್ದಂಗೆ ಅಲ್ಲಿ ಚಿಗರಿ ಸಿಗುತ್ತೆ. ಚಿಗರಿಗೆ ಹೋಗ್ಬೇಕಂದ್ರೆ ಇದು ರೈಲ್ವೆ ಸ್ಟೇಷನ್ ಔಟ್ಸೈಡ್ ಏನು ಬರ್ತಾರಲ್ಲ, ಇಲ್ಲೇ ತೆಳಗೆ ಮೆಟ್ಲ ಸಿಗುತ್ತೆ. ಇಳಿದ್ಬಿಟ್ರೆ ಡೈರೆಕ್ಟ್ ಚಿಗರಿ ಹೋಗ್ತೀರಿ. ಸ್ವಚ್ಛ ಭಾರತ್ ಇದೇ ಪ್ಲಾಟ್ಫಾರ್ಮ್ ನಂಬರ್ 1 ಸೈಡದ್ದು ಎಂಟ್ರಿ ರೀ. ನಿಮಗೆ ಇನ್ನೂ 2 ಎಂಟ್ರಿ ಸಿಗ್ತಾವೆ, ಅದು ಒಳಗೆ ಹೋಗಿ ಹೇಳ್ತಾನೆ ಹೆಂಗೆ ಅಂತ. ಇಲ್ಲಿ ನೋಡೋದ್ರಲ್ಲ ಇದು ನಿಮ್ಗೆ ಅನ್ರಿಸರ್ವ್ ಟಿಕೆಟ್ ಅಂದ್ರೆ ಜನರಲ್ ಟಿಕೆಟ್ ತೊಗೊಳ್ಳೋ ಜಾಗ. ಮುಂದೆ ಹೋಗ್ಬರ್ರಿ ಪ್ಲಾಟ್ಫಾರ್ಮಿಗೆ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನಿಮ್ಗೆ ನೀಲಮ್ಮದ ಫುಡ್ ಟ್ರ್ಯಾಕ್ ಸಿಗುತ್ತೆ ರೀ. ನೀವು ಅಲ್ಲೂ ತಿನ್ಕೋಬೋದ, ಬಟ್ ಸಜೆಸ್ಟ್ ಮಾಡ್ತೀನಿ ಹೊರಗೆ ಹೋಗಿ ತಿನ್ಕೊಂಬರ್ರಿ. ಆರಾಮ್ ಟೈಮ್ ಸಿಕ್ಕಿದ್ರೆ ನಿಮ್ಗೆ. ಯಾವುದೋ ಟ್ರೈನ್ ಶೆಂಟಿಂಗ್ ಆಗತ್ತಿಲ್ಲ, ಯಾವುದೋ ಇನ್ಸ್ಪೆಕ್ಷನ್ ಕಾರ್ ಇದ್ದಂಗೆ ಐತಿ. ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 4 ರೀ, ಹೋಗೊಂಬರ್ರಿ. ಪುಣ್ಯಕ್ಕೆ ಇವತ್ತು ಆನ್ ಐತ್ರಿ ಇದು, ಇಲ್ಲಾಂದ್ರೆ ಆಲ್ಮೋಸ್ಟ್ ಬಂದೇ ಇರ್ತಿತ್ತು ಎಕ್ಸಲೇಟ್ರ್. ಇದು ಪ್ಲಾಟ್ಫಾರ್ಮ್ ನಂಬರ್ 2 and 3 ಐತ್ರಿ. ನಮ್ದು 4 ನಂಬರಿಗೆ ಬರುತ್ತಂತ ಐತಿ. 4 and 5 ಅದಾವ, 2 and 3 ಮಿಕ್ಸ್ ಅದಾವ. ಮತ್ತು ನೀವೇನಾರ ಗದಗ ರೋಡ್ ಸೈಡ್ ಎಕ್ಸಿಟ್ ತೊಗೋಬೇಕಂದ್ರೆ ಹಿಂಗೇನೈತಲ್ಲ ರೀ, ಇದ್ದ ಸ್ಟೇಟಾಗಿ ಹೋಗಿ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಬಿಟ್ರೆ ಅಂದ್ರೆ ಗದಗ ರೋಡಿಗೆ ಎಂಟ್ರಿ ಕೊಡ್ತೀರಿ ನೀವು. ಎಂಟ್ರಿ ಗದಗ ಸೈಡ್ ಹೋಗೋರ್ದು ಇದ್ರೆ ಬಸ್ ತೊಗೋಬೇಕಂದ್ರೆ ಹಂಗೆ ಹೋಗ್ರಿ. ನಾವಾಗ ಎಂಟ್ರಿ ಆಗಂಬರ್ರಿ ರೈಲ್ವೆ ಸ್ಟೇಷನಿಗೆ. ಇದು ಡೌನ್ ಐತಿ, ಇದು ಅಪ್ ಐತಿ, ನಾವು ಡೌನಿಗೆ ಹೋಗ್ರಿ. ನಂದು ಒಂದು ಸ್ವಲ್ಪ ಮಿಸಪ್ ಆತ್ರಿ. ಏನಂದ್ರೆ 4ನೇ ಪ್ಲಾಟ್ಫಾರ್ಮ್ದಾಗ ಐತಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ ರೀ. ಅಂದ್ರೆ ಅದು 6:15 ಬಿಡುತ್ತಲ್ಲ ಅದು. ಬಟ್ 5ನೇ ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಐತಿ. ಇದೊಂದು ಸ್ವಲ್ಪ ಮಿಕ್ಸಪ್ ಆಯ್ತು ನನಗೆ, ಕ್ಷಮಿಸ್ಬಿಡ್ರಿ. ಇಲ್ಲ ಐತೆ ನೋಡ್ರಿ ನಮ್ಮ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್. ಮತ್ತು ಗೋಲ್ ಗುಂಬಜ್ ಯಾಕೆ ಬರ್ದಾರ ಅಂತೇಳಿ ಮುಂದೆ ಹೇಳ್ತಾವೆ. ಹಂಪಿ ಎಕ್ಸ್ಪ್ರೆಸ್ ಜನರಲ್ ನೋಡ್ರಿ, ಇವತ್ತು ಬುಧವಾರ, ಅದಕ್ಕೆ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಖಾಲಿ ಐತಿ. ಬಟ್ ನಿಮಗೆ ಇದು ಫುಲ್ ಆಗೋದು ಹೊಸಪೇಟೆ ಬಳ್ಳಾರಿಯಿಂದ, ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಹಂಪಿ ಎಕ್ಸ್ಪ್ರೆಸ್ ಫುಲ್ ಆಗೋದ್ರಿ. ಹುಬ್ಬಳ್ಳಿಯಿಂದ ಇದು ಬರೀ ಮೇಂಟೆನೆನ್ಸ್ ಸಂಬಂಧ ಹುಬ್ಬಳ್ಳಿ ಮಠ ಬರುತ್ತೆ ರೀ. ಇಲ್ಲಾಂದ್ರೆ ಇದು ಫುಲ್ ಆಗೋದೆಲ್ಲ ಕೊಪ್ಪಳ ಹೊಸಪೇಟೆ ಬಳ್ಳಾರಿಯಿಂದ. ನಿಮಗೆ ಏನರ ಹುಬ್ಬಳ್ಳಿಯಿಂದ ನೀವು ಮೈಸೂರಿಗೆ ತೊಗೊಳಂಗಿಲ್ಲ, ಇದನ್ನು ಏನಾರ ತೊಗೊಳತ್ತೀರ ಅಂದ್ರೆ ಸೀಟ್ ಖಾಲಿ ಸಿಗ್ತಾವೆ ಜನರಲ್ ಒಳಗೆ, ನೋಡ್ಕೋಬೋದು. ಇಲ್ಲಿ ನೋಡ್ರಿಲ್ಲ ಹಂಪಿ ಎಕ್ಸ್ಪ್ರೆಸ್ ಕಮ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅಂದ್ರೆ ರೇಕ್ ಶೇರಿಂಗ್ ಐತಲ್ಲ ರೀ, ಅದ್ರ ಸಂಬಂಧ. ಈ ಹಂಪಿ ಮತ್ತು ಗೋಲ್ ಗುಂಬಜ್ ಒಳಗೆ ಏನಾರು ಟ್ರಾವೆಲ್ ಮಾಡತ್ತೀರ ಅಂದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ AC ಸಿಗುತ್ತೆ ರೀ, ಅರ್ಧ ಅಷ್ಟು. HA1 ಐತಿ. H ಅಂದ್ರೆ ಫಸ್ಟ್ ಕ್ಲಾಸ್, A ಅಂದ್ರೆ ಸೆಕೆಂಡ್ AC. ಅಂದ್ರೆ ಅರ್ಧ ಸೆಕೆಂಡ್ AC, ಅರ್ಧ ಫಸ್ಟ್ AC ಇರುತ್ತೆ ರೀ ಇದ್ರೊಳಗೆ. ಇದೇನು ನೋಡತ್ತಿರಲ್ಲ, ಇದನ್ನ ಹೇಳ್ದಂಗೆ ನಿಮ್ಗೆ
ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ 17392 ಈವ್ನಿಂಗ್ ಎಕ್ಸ್ಪ್ರೆಸ್ ರೀ. 6:30 ಬಿಡುತ್ತಿದ್ದ. ಫುಲ್ ಪ್ಯಾಸೆಂಜರ, ಬರೀ ಹೆಸರಿಗಟ್ಟ ಎಕ್ಸ್ಪ್ರೆಸ್ ಕೊಟ್ರೆ ಎಲ್ಲ ಕಡೆ ತರಪ್ಕೊಂತ ಹೋಗುತ್ತೆ ರೀ. ಮತ್ತು ನೀವು ಡಿಮ್ಯಾಂಡ್ ಇಟ್ಟಂಗೆ ಅಂದ್ರೆ ನಾನು ಪೋಲ್ ಕಳಿಸಿದ್ದೆ ರೀ. ಅಂದರೆ ಕಮ್ಯುನಿಟಿ ಪೋಸ್ಟ್ ಒಳಗೆ ಪೋಲ್ ಹಾಕಿದ್ದೆ, ನಾನು ಸ್ಲೀಪರ್ ಟ್ರಾವೆಲ್ ಮಾಡಲು, ಜನರಲ್ ಟ್ರಾವೆಲ್ ಮಾಡಲು, ಯಾವ ಚಳಕ್ಕೆ ಟ್ರಾವೆಲ್ ಮಾಡಲು ಅಂತೇಳಿ. ಜಾಸ್ತಿ ಓಡ್ ಬಂದವು ಸ್ಲೀಪರಿಗೆ. ಬಟ್ ನಾವು ಫಸ್ಟ್ ಎಸಿನೂ ಟ್ರಾವೆಲ್ ಮಾಡಿ ಎಲ್ಲ ಟ್ರೈ ಮಾಡೋಣ. ಟೋಟಲ್ 10 ವಿಡಿಯೋ ಇರ್ತಾವೆ ರೀ ಕರ್ನಾಟಕ ಸೀರೀಸ್ ಒಳಗೆ. 10 ಜರ್ನಿ ಒಳಗೆ ನಾವು ಎಲ್ಲ ಕೋಚಸ್ಸು ಟ್ರೈ ಮಾಡೋಣ. ಇಲ್ಲಿ ನೋಡಿರಿ ನನ್ನ ಕೋಚ್ ಅಂತಲ್ಲಿ ಬಂದುಬಿಟ್ಟೆ S1 ಹುಬ್ಬಳ್ಳಿ ಮೈಸೂರು, ಮೈಸೂರು ಪಂಡ್ರಪುರ ರೇಕ್ ಶೇರಿಂಗ್ ಇದೆಲ್ಲ ತಿಳಿಸ್ಕೊಡ್ತೇನೆ ರೀ. ಜರ್ನಿ ಸ್ಟಾರ್ಟ್ ಆಗಲಿ. S1 ನನ್ನ ಕೋಚ್ ಬಂದುಬಿಟ್ಟೆ. ಮಿಡಲ್ ಬರ್ತ್ ಸಿಕ್ಕತ್ತೆ ರೀ. ತಾತ್ಕಾಲ ಒಳಗೆ ಟಿಕೆಟ್ ಬುಕ್ ಮಾಡ್ಕೊಂಡೀನಿ. ನಿಮಗೂ ಹೆಂಗೆ ಬುಕ್ ಮಾಡ್ಕೋದು ಎಲ್ಲ ಹೇಳ್ತೇನಂತ. ಒಳಗೆ ಹೋಗೊಂಬರ್ರಿ. ಇಂಟೀರಿಯರ್ಸ್ ನೋಡೋಣಂತ ನಾವು ಸ್ಲೀಪರ್ ಕ್ಲಾಸ್ ಇದು. ಎಂಟ್ರಾಗ ಗುಡ್ಕ ನೀಟ್ ಆ್ಯಂಡ್ ಕ್ಲೀನ್ ಐತಿ, ಎಲ್ಲ ಕ್ಲೀನ್ ಐತಿ. ಬಟ್ ಇದ್ರದ್ದೊಂದು ಬಾಯಿ ಹುಚ್ಚು ಇದು, ಸಾರಿ ಇದ್ರ ಕವರ್ ಎಲ್ಲ ಹೋಗ್ಬಿಟ್ಟದ್ರಿ. ಮತ್ತು ವಾಶ್ರೂಮ್ ಈಗ ಸ್ಟಾರ್ಟಿಂಗ್ ಅಲ್ರಿ, ಅದಕ್ಕೆ ನೀಟ್ ಐತಿ. ನೋಡೋಣಂತ ನಾವು ಜರ್ನಿ ಒಳಗೆ ಹೆಂಗಿರುತ್ತೆ ವಾಶ್ರೂಮ್ ಎಲ್ಲ ಅಂತೇಳಿ. ಒಳಗೆ ಹೋಗ್ಬರ್ರಿ. ನೋಡ್ರಿ ಇಂಟೀರಿಯರ್ಸ್ ನೋಡೋಣಂತ ನಾವೀಗ. ಸ್ಲೀಪರ್ ಕ್ಲಾಸ್ ಅದ. ನಿಮಗೆ ನಾನು ಹೇಳ್ದಂಗೆ, ನಾ ಹೇಳಿಲ್ಲ ಅಂದ್ರೆ ಒಂದಷ್ಟು ಮಂದಿಗೆ ಗೊತ್ತಿರಲ್ರಿ, ಹೇಳ್ತೇನೆ ನೋಡಿರಿ. 2020 ಮುಂದೆ ಕೋಚ್ ಇವಾಗ್ಯಾವಲ್ಲ ರೀ ಮ್ಯಾನುಫ್ಯಾಕ್ಚರ್. 2020 ಮೇಲೆ ಏನು ಕೋಚ್ ಮ್ಯಾನುಫ್ಯಾಕ್ಚರ್ ಆಗ್ಯಾವಲ್ಲ, ಹೋಗುವಾಗೆಲ್ಲ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಿಂಗ್ ಸಾಕೆಟ್ಗಳು ಸಿಗ್ತಾವೆ ನೋಡ್ರಿ. ಇಲ್ಲಿ 2, ಇಲ್ಲಿ 1 ಐತಿ. ಟೋಟಲ್ ಇಲ್ಲಿ 6 ಮಂದಿ ನೋಡೋಕೆ 3 ಅದಾವೆ. ಇದು ವೆಲ್ ಆ್ಯಂಡ್ ಗುಡ್ ರೀ. ಯಾಕೆ ಹೇಳ್ರಿ, ಈಗಿನ ದಿನಗಳೊಳಗೆ ಪ್ರತಿಯೊಬ್ಬರ ಕಡೆಯೂ ಸಣ್ಣ ಹುಡುಗರಿಂದ ಹಿಡಿದು 80 ವಯಸ್ಸರದ ಅಜ್ಜಾರ ಕಡೆನೂ ಫೋನ್ ಅದಾವೆ. ಚಾರ್ಜಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಚಾರ್ಜಿಂಗ್ ಸಾಕೆಟ್ ಐತಿ. ಮತ್ತು ಇಲ್ಲಿ ನೋಡ್ಬೇಕಂದ್ರೆ ಎಮರ್ಜೆನ್ಸಿ ಓಪನೇಬಲ್ ವಿಂಡೋ ಐತಿ. ನೋಡಿರಿ ಇಂಟೀರಿಯರ್ ಹಿಂಗೈತಿ. ಮತ್ತು ನಿಮ್ಗೆ ಏನರ ಇದು ಲೋವರ್, ಮಿಡಲ್, ಅಪ್ಪರ್ ಇರುತ್ತೆ. ಏನರ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮಗೆ ಟೋಟಲ್ ನಿಮಗೆ 3, 2, 5 ಟೋಟಲ್ 5 ಟೈಪ್ ಸೀಟ್ ಸಿಗ್ತಾವೆ ರೀ. ಲೋವರ್, ಮಿಡಲ್, ಅಪ್ಪರ್. ಲೋವರ್ ಅಂದ್ರೆ ಇದ್ರಿ, ಮಿಡಲ್ ಅಂದ್ರೆ ಇದ್ರಿ, ಅಪ್ಪರ್ ಅಂದ್ರೆ ಇದ್ರಿ. ಇದು ಮಿಡಲ್ ಹೆಂಗೆ ಹಾಕೋದಂದ್ರೆ ಹಿಂಗೆ ಮಿಡಲ್ ಹಿಂಗೆ ಎಬ್ಸ್ಕೊಂಡು ಇಲ್ಲಿ ಇವು ಲಾಕ್ ಇಟ್ಟಿರ್ತಾರೆ ರೀ, ಲಾಕಿಂದ ಹಾಕೋದು. ಮತ್ತು ಸೈಡ್ ಲೋವರ್, ಸೈಡ್ ಅಪ್ಪರ್ ಸಿಗುತ್ತೆ. ಇವು 3 ಅದು, ಇವೆರಡು. ಸೈಡ್ ಲೋವರ್ದಾಗ ನಿಮ್ಗೆ RAC ಏನಾರ ಬಿದ್ದಿತ್ತಂದ್ರೆ ಸೈಡ್ ಲೋವರ್ದಾಗ ಹೆಂಗೆ ಕೊಟ್ಟಿರ್ತಾರೆ ಅಂದರೆ RAC ಇದು ಸೀಟ್ ನಂಬರ್ ಎಷ್ಟು ನಂಬರಿಗೆ 63 ಐತ್ರಿ. ಈಗ ಇಲ್ಲಿ ನೋಡ್ರಿ 63 ಐತಿ ಅಂತ ತಿಳ್ಕೊರಿ. ನಿಮ್ಮ RAC ಬಿದ್ದಿತ್ತಂದ್ರೆ ಲಾಸ್ಟ್ ಮೂಮೆಂಟ್ದಾಗ ಹೆಂಗೆ ಬರುತ್ತಂದ್ರೆ RC 63 ಹಿಂಗೆ RC S1 63 ಅಂತ ಬಂದಿರುತ್ತೆ. ಅಂದ್ರೆ ಬೈ 2 ಈ ಒಂದು ಸೀಟ್ದಾಗ ನೀವು ಕುಂದ್ರದು, ಈ ಒಂದು ಸೀಟ್ ಒಳಗೆ ನಿಮ್ಮ RAC ಪ್ಯಾಸೆಂಜರ್ ಕುಂದ್ರು. ಧಾರವಾಡ ಹುಬ್ಳಿ ಸೈಡ್ ಬಂದ್ರೆ ಅಂದ್ರೆ ಟ್ರೈನ್ ಒಳಗೆ ಧಾರವಾಡ ಪೇಡ ಅಂತೂ ಬರ್ತಾ ಇರುತ್ತೆ. ನಮ್ಮ ಸೀಟ್ ನಂಬರ್ ಯಾವುದು ನಾ ನೋಡಿಲ್ಲ ತಡ್ರಿ, ನೋಡಿ ನಾ ಕುಂದಿರ್ತೀನಿ. ನನ್ನ ಸೀಟ್ ಮಿಡಲ್ ಬರ್ತ್ರಿ 45 ನಂಬರ. ಬರ್ರಿ ಈಗ ಡಿಪಾರ್ಚರ್ ನೋಡೋಂತ. ಇನ್ನೊಂದು 10 ನಿಮಿಷ ಅಷ್ಟೇ ಉಳ್ದತ್ತೆ ಡಿಪಾರ್ಚರಿಗೆ. ಹುಡುಗರು ಆಟ ಆಡತ್ತಿರಲಿ. ಈ ಟ್ರೈನ್ ಏನು ನೋಡತ್ತಾರಲ್ಲ, ಇದು ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಕಮ್ ಪ್ಯಾಸೆಂಜರ್ ಹೆಸರಿಘಟ್ಟ ಎಕ್ಸ್ಪ್ರೆಸ್ ರೀ. ಇದು ಫುಲ್ ರಶ್ ಹೋಗುತ್ತೆ ಹಾವೇರಿ ಮಠ. ಯಾಕಂದ್ರೆ ಪ್ರತಿಯೊಂದು ಸ್ಟಾಪ್ ಕೊಡ್ರಿ ಇದಕ್ಕೆ ಕುಂದಗೋಳ, ಸಂಶಯ ಅಂತಂತೇಳಿ. ನೀವು ಏನರ ಇದ್ರೊಳಗೆ ಕಂಟಿನ್ಯೂ ಡೈಲಿ ಯಾರು ಟ್ರಾವೆಲ್ ಮಾಡೋದಿದ್ದು ಕಾಮೆಂಟ್ ಮಾಡಿ ತಿಳಿಸ್ರಿ. ಇದ್ರದ್ದು ಒಂದು ವಿಡಿಯೋ ಮಾಡ್ಬೇಕಾ ಬೇಡ ಅಂತೇಳಿ. ನಮ್ಮ ಡಿಪಾರ್ಚರಿಗೆ ವೇಟ್ ಮಾಡತ್ತೇವೆ ಅಂತ. ಇನ್ನೂ 10 ನಿಮಿಷ ಐತಿ. ನಿಮಗೆ ಲೋಕೋ ನಾನು ನಾಳೆ ಬೆಳಿಗ್ಗೆ ಮೈಸೂರೊಳಗೆ ತೋರಿಸ್ತೇನೆ ರೀ. ಇದು ಟ್ರೈನ್ ಡಿಪಾರ್ಟ್ ಆತ್ರಿ 39354 ಹುಬ್ಳಿದು ಐತ್ರಿ. ವ್ಯಾಪ್ಸವನ ರೀಸೆಂಟ್ ದಿನಗಳೊಳಗೆ ಹುಬ್ಳಿ ಏನು ಡೀಸೆಲ್ ಲೋಕೋ ಶಿಫ್ಟ್ ಐತಲ್ರಿ, ಅದಕ್ಕೆ ಏನಿಲ್ಲ ಇದ್ರು 10 ಮೇಲೆ ವ್ಯಾಪ್ಸವನ್ ಲೋಕೋಮೋಟಿವ್ ಸಿಕ್ಕಾವ್ರಿ. ನಮ್ಮ ಹಂಪಿ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಹೋಗುತ್ತೆ ರೀ ಬೆಳಗ್ಗೆ 5 ಗಂಟೆಗೆ. ಇದು ಬಾಜು ಹೊಂಟೈತಲ್ಲ 17392 ಬೆಂಗಳೂರು ಎಕ್ಸ್ಪ್ರೆಸ್ ಹೋಗುತ್ತೆ ರೀ 3:30ಗೆ. ಯಾಕಂದ್ರೆ ಇದು ಸುತ್ತ ಹೊಡೆದು ವಾಯ ಧರ್ಮವರಂ ಹೋಗುತ್ತೆ. ಇದೆಲ್ಲ ರೂಟ್ ಹೇಳ್ತಾನೆ ನಾನು ನಿಮ್ಗೆ. ಇದು ಡೈರೆಕ್ಟ್ ವಾಯ ದಾವಣಗೆರೆ, ಅರಸೀಕೆರೆ ಹೋಗುತ್ತೆ. ಮತ್ತು ಇದು ಮೈಸೂರಿಗೆ ಹೋಗಿ ತಲುಪಕ್ಕೆ 8 ಗಂಟೆಗೆ ಹೋಗಿ ತಲುಪತ್ರಿ. ಬಟ್ ಇದಕ್ಕಿಂತ ಲೇಟಾಗಿ 9:30ಗೆ ಬಂದಿರೋ ಟ್ರೈನ್ ಬೆಳಗ್ಗೆ 5 ಗಂಟೆಗೆ ಹೋಗಿ ಮೈಸೂರು ತಲುಪತ್ರಿ. ಯಾವ ಟ್ರೈನ್ ಬೆಸ್ಟ್, ಯಾವ ಟ್ರೈನ್ ನೀವು ತೊಗೋಬೋದು ಅಂಥೇಳಿ ನಾನು ಹಿಂಗೆ ನಿಮಗೆ ಹೇಳ್ತೇನೆ ರೀ. ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ್ರಿ ಪ್ಲಾಟ್ಫಾರ್ಮ್ ನಂಬರ್ 5 ಹುಬ್ಬಳ್ಳಿಯಿಂದ. ಇಲ್ಲಿ ನೋಡ್ರಿಲ್ಲ ಅರಕೋಣಮದ ವ್ಯಾಪ್ 4 ರೆಡಿಯಾಗಿ ನಿಂತೈತಿ. ಹುಬ್ಬಳ್ಳಿ ಚೆನ್ನೈ ಎಕ್ಸ್ಪ್ರೆಸ್ನ ಲೀಡ್ ಮಾಡೋಕೆ 17314 ರೀ. 9:30ಗೆ ಬಿಡುತ್ತದೆ. ಸನ್ಸೆಟ್ ಮಾತ್ರ ಅನ್ನಾವು ತೆಗೈತ್ರಿ ಇವತ್ತು. ನಾನು ನಿಮ್ಗೆ ತೋರಿಸ್ಕೊಂತ ಬಂದೆ. ಸ್ವಲ್ಪ ಎಂಟ್ರಿ ಆಗುತ್ತೆ ಮುಂದೆ. ಇದೇನೈತೆ ನೋಡತ್ತಿರಲ್ಲ, ಇದನ್ನು ನೋಡ್ರಿ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. 1507 ಮೀಟ್ರ್. ತಪ್ಪಾಗಿದ್ರೆ ನಾ ಇಲ್ಲಿ ತೆಳಗೆ ಹಾಕಿಬಿಟ್ಟಿರ್ತೇನೆ ರೀ. 1500 ಸಮಥಿಂಗ್ ಐತಿ. 1507 ಇರ್ಬೋದು ಮೇ ಬಿ. ಇದು ಯಾಕಪ್ಪ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಇದು ಒಂದೇ ಪ್ಲಾಟ್ಫಾರ್ಮ್ದಾಗ ಏನಿಲ್ಲ ಅಂದರೂ 3 ಟ್ರೈನ್ ಮಿನಿಮಮ್ ಹಚ್ಬೋದು ರೀ. ಅಂದರೆ 2 ಟ್ರೈನ್ ಅಂತೂ ಹಚ್ಚಿಸ್ತಾರೆ. 6, 7, 8 ಪ್ಲಾಟ್ಫಾರ್ಮ್ ಇಲ್ಲಿ. ಈಗ ನೀವು ಪ್ಯಾಸೆಂಜರ್ ಟ್ರೈನ್ಗಳು ಮತ್ತು ಹುಬ್ಳಿ ರಾಮೇಶ್ವರಮ್ಮ, ಹುಬ್ಳಿ ಕೋಚುವೇಲಿ ಮತ್ತು ಎಂಥ ಟ್ರೈನ್ಗಳಂದ್ರೆ ಸಿಂಧನೂರು ಟ್ರೈನ ಮತ್ತು ನಮ್ಮ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಇವೆಲ್ಲ ಬರೋದು 6, 7, 8 ಪ್ಲಾಟ್ಫಾರ್ಮಿಂದ ಮತ್ತು ಹೋಗೋದು ಇಲ್ಲಿಂದನೇ ರೀ.
ನೀವೇನರ ನಿಮ್ಮ ಜರ್ನಿ ಪ್ಲ್ಯಾನ್ ಮಾಡತ್ತೀರಂದ್ರೆ 6-7 ಪ್ಲ್ಯಾಟ್ಫಾರ್ಮ್ 6-7-8 ಏನರ ನಿಮ್ಮದು ಪ್ಲ್ಯಾಟ್ಫಾರ್ಮ್ ಇತ್ತಂದ್ರೆ ಏನಿಲ್ಲ ಅಂದ್ರೆ 15ರಿಂದ 20 ನಿಮಿಷ ಲಗುನನ್ನ ಸ್ಟೇಷನಿಗೆ ಬಂದುಬಿಡ್ರಿ. ಇದಾಗಲೇ ನಿಮ್ಗೆ ಎಂಟ್ರಿ ಒಳಗೆ ತೋರಿಸಿದಲ್ಲ ಅದ ನೋಡ್ರಿ, ಇದು ಇನ್ಸ್ಪೆಕ್ಷನ್ ಸಾರಿ ಮೊಬೈಲ್ ಟ್ರೈನಿಂಗ್ ಕಾರ್. ವಾ, ಇಲ್ಲಿ ನೋಡ್ರಿ, ಇಲ್ಲೇ ರೇಸಿಂಗ್ ನೋಡೋಕೆ ಸಿಗತ್ತೆ ನಮ್ಗೆ. ಪಟ್ಟನ ಹೋದ್ರೆ ರೇಸಿಂಗ್ ಸಿಗುತ್ತೆ, ಇಲ್ಲಾಂದ್ರೆ ನಾವು ಲೆಫ್ಟ್ ಹೋಗ್ತೀವಿ, ಅದು ರೈಟ್ ಹೋಗುತ್ತೆ. ನಾವು ಚೇಸ್ ಮಾಡತ್ತೀವಿ ಹುಬ್ಬಳ್ಳಿ ಬೆಂಗಳೂರು 17392 ಎಕ್ಸ್ಪ್ರೆಸ್ನ. ಭಾಳ ಕಮ್ಮಿ ರೀ ಇವ ನಮ್ಮ ಹುಬ್ಬಳ್ಳಿ ಒಳಗದು ನೋಡೋದು. ಇನ್ನೊಂದು ಸ್ವಲ್ಪ ಕರೆಕ್ಟ್ ಏನರ ಆನ್ ಟೈಮ್ 2 ಡಿಪಾರ್ಚರ್ ಇದ್ವು ಅಂದ್ರೆ ನಮಗೆ ಪ್ಯಾರಲಲ್ ರೇಸ್ಗೆ ಸಿಗ್ತಿತ್ತು ಅನ್ಸುತ್ತೆ. ಅದು ಹೋಗ್ಬಿಡ್ತು ಬಿಡ್ರಿ ಆ ಲೈನಿಗೆ. ಹುಬ್ಬಳ್ಳಿಗೆ ಜಂಕ್ಷನ್ ಅನ್ನೋದೇ ಇದ್ರ ಸಂಬಂಧ ರೀ. ಒಂದು ಲೈನ ದಾವಣಗೆರೆ ಅರಸೀಕೆರೆ ಮೇಲೆ ಮುಂದೆ ಬೆಂಗಳೂರಿಗೆ ಹೋದ್ರೆ, ಒಂದು ಲೈನ ಗದಗ ಹೊಸಪೇಟೆ ಬಳ್ಳಾರಿ ಮೇಲೆ ಗುಂತಕಲ್ ಹೋಗುತ್ತೆ. ಒಂದು ಲೈನ ಹಿಂದೇನು ಬಂತಲ್ಲ ಧಾರವಾಡ ಸೈಡಿಂದ ಬಂತು, ಅದು ಮುಂದೆ ಲೋಂಡಾ ಮೇಲೆ ಮಿರಾಜ್ಗೆ ಹೋಗುತ್ತೆ. ನಮ್ಮ S1 ಬೋಗಿ ಹಿಂದನ AC ಬೋಗಿಗಳು ಅದಾವೆ ರೀ. ಇವೆಲ್ಲ 3 AC ಬೋಗಿಗಳು. ಟೋಟಲ್ 6 ಬೋಗಿ ಅದಾವೆ ಇವು 3 AC. ನಿಮಗೆ 2 AC 2 ಸಿಗ್ತಾವೆ, ಮತ್ತು H1 ಪ್ಲಸ್ A1 ಅಂದ್ರೆ 2 AC ಕಂಬೈಂಡ್ ಫಸ್ಟ್ AC 1 ಕೋಚ್ ಸಿಗುತ್ತೆ. ಈ ಟೋಟಲ್ ಇವು ಏನಿಲ್ಲ ಅಂದ್ರೆ ಒಂದು 8 ನಿಮಗೆ ಸ್ಲೀಪರ್ ಗೋಜಿಗೆ ಸಿಗ್ತಾವೆ. ಬರೀ ಈಗ ನಾವು ಹಂಪಿ ಎಕ್ಸ್ಪ್ರೆಸ್ದ ರೂಟ್ ಬಗ್ಗೆ ನೋಡೋಣ ಅಂತ. 16591 ಅಂದ್ರೆ 16,591 ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ರೀ. ಹುಬ್ಬಳ್ಳಿಯಿಂದ ಇವ ಡೈಲಿ 6:30 ಬಿಟ್ಟು ಕೊಡಕ್ಕೆ ಗದಗ, ಬಾಣಾಪುರ, ಕೊಪ್ಪಳ ಮತ್ತು ಮುಂಡ್ರಾಬಾದ್ ಮೇಲೆ ಹೊಸಪೇಟೆ ಬರತ್ತೆ ರೀ. ಮೇನ್ ಇದ್ರದ್ದು ಹೈಲೈಟ್ ಹೊಸಪೇಟೆ. ಯಾಕಂತೇಳಿ ಹೊಸಪೇಟೆಗೆ ಹೋಗಿ ಹೇಳ್ತಾನಂತ, ಹೊಸಪೇಟೆ, ತೋರಣಗಲ್ಲು, ಬಳ್ಳಾರಿ ಮೇಲೆ ಈ ಟ್ರೈನ್ ಹೋಗುತ್ತೆ ರೀ. ಗುಂತಕಲ್ ಜಂಕ್ಷನ್, ಗುಂತಕಲ್ಲಿಂದ ಅನಂತಪುರ ದಾರಿಲಿ ಧರ್ಮಾವರಂ ಹೋಗ್ತಾನೆ ರೀ. ಧರ್ಮಾವರಮಿಂದ ಪೆಂಡೆಕಲ್ಲು, ಹಿಂದೂಪುರ ಅನ್ಕೊಂತ ಗೌರಿಬಿದನೂರು ದೊಡ್ಡಬಳ್ಳಾಪುರ ಹೋಗುತ್ತೆ. ಹುಬ್ಬಳ್ಳಿ ಗದಗ ಕೊಪ್ಪಳ ಸೈಡಿಂದ ಈ ಸೈಡಿಂದ ಏನು ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರ ಸೈಡಿಗೆ ಇದು ಹೋಗ್ಬೇಕನ್ನೋರಷ್ಟ ಪೆನುಕೊಂಡ ಮತ್ತು ಈ ಟ್ರೈನ್ ತೊಗೋತಾರೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ಹುಬ್ಬಳ್ಳಿಯಿಂದ ಅರಸೀಕೆರೆ, ದಾವಣಗೆರೆ ಅರಸೀಕೆರೆ ಹೋಗ್ತಾವಲ್ರಿ ಟ್ರೈನ್, ಹಂಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗ್ಬೇಕಂದ್ರೂ ಆಯಿತು ಮತ್ತು ಮೈಸೂರಿಗೆ ಹೋಗ್ಬೇಕಂದ್ರೆ ಆಯಿತು. ದೊಡ್ಡಬಳ್ಳಾಪುರ ಮೇಲೆ ಯಲಹಂಕ ಹೋಗುತ್ತೆ ರೀ. ಯಲಹಂಕದಿಂದ ಯಶವಂತಪುರ ದಾರಿಲೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಹೋದ್ರಿ. ಸಿಟಿ ಜಂಕ್ಷನಿಂದ ಇದು ದಾರಿ ಹೆಂಗಪ್ಪ ಅಂದ್ರೆ, ಸಿಟಿ ಜಂಕ್ಷನಿಂದ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು ಹಿಂಗೆ ಅನ್ಕೊಂತ ಹೋಗಿ ಮೈಸೂರು ತಲುಪತ್ರಿ. ಎಲ್ಲ ಇದು 13 ರಿಂದ 14 ತಾಸು ತೊಗೊಳತ್ರಿ ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗಕ್ಕೆ. ಟೋಟಲ್ ನಿಮ್ಗೆ 3 ಟೈಪ್ ಆಫ್ ಟ್ರೈನ್ ಸಿಗ್ತಾವೆ ರೀ. 3 ಟೈಪ್ ಆಫ್ ಟ್ರೈನ್ಸ್, 3 ರೂಟ್ ಸಿಗ್ತಾವೆ ನಿಮ್ಗೆ ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗ್ಬೇಕಂದ್ರೆ. ಹೆಂಗಪ್ಪ ಅಂದ್ರೆ ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗೋ ಹಂಪಿ ಎಕ್ಸ್ಪ್ರೆಸ್ ವಾಯಾ ಗುಂತಕಲ್, ಧರ್ಮವರಂ, ಬೆಂಗಳೂರು. ಮತ್ತು ಇನ್ನೊಂದು ಪಂಡರ್ಪುರಿಂದ ಮೈಸೂರಿಗೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್, ಅದು ವಾಯ ಹೆಂಗೆ ಹೋಗುತ್ತಂದ್ರೆ ಹುಬ್ಬಳ್ಳಿ, ಅರಸೀಕೆರೆ, ಬೆಂಗಳೂರು, ಆಮೇಲೆ ಮೈಸೂರು. ಮತ್ತು ಇನ್ನೊಂದು ಟ್ರೈನ್ ಐತ್ರಿ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್. ಅದು ಹೆಂಗಪ್ಪ ಅಂದ್ರೆ ಹುಬ್ಬಳ್ಳಿ, ದಾವಣಗೆರೆ, ಅರಸೀಕೆರೆ, ಹಾಸನ, ಮೈಸೂರು. ಇವು 3 ಟ್ರೈನ್ ಒಳಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡಿದೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್. ಮೈಸೂರಿಗೆ ಡೈರೆಕ್ಟ್ ಹೊಂಟ್ರಂದ್ರೆ, ಬೆಂಗಳೂರಿಗೆ ಹೊಂಟ್ರಂದ್ರೆ ಭಾಳ ಟ್ರೈನ್ಗಳದಾವು. ಈ ಸೀರೀಸ್ ಒಳಗೆ ಒಂದು ಕವರ್ ಮಾಡೋಣ. ಈಗ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ರೀ ನಮ್ದು ಅನ್ನಿಗಿರಿ ಮೇಲೆ ಗದಗ ಹೋಗುತ್ತಿದೆ. ಅನ್ನಿಗಿರಿ ಬರುತ್ತೆ ಧಾರವಾಡ ಒಳಗೆ ತಾಲೂಕು ರೀ. ಅನ್ನಿಗಿರಿನೂ ಕವರ್ ಮಾಡೋಣ ಅಂತ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ಇದ್ರೊಳಗೆ ಟಿಕೆಟ್ ಅವೈಲಬಿಲಿಟಿ ಹೆಂಗೆ ಸಿಗುತ್ತೆ ಅಂತಂದ್ರೆ, ಯಾವುದೋ ಟೈಮ್ ಒಳಗೆ ನೀವು ಟ್ರೈನ್ ಟಿಕೆಟ್ ಬುಕಿಂಗ್ ಮಾಡಿರಿ ಅಂದ್ರೆ 1 ನಿಮಿಷ ಇದ್ದಾಗ ಸದ್ಯಕ್ಕೆ ಬುಕಿಂಗ್ ಮಾಡಿರಿ ಅಂದ್ರೆ ಚಾರ್ಟ್ ಪ್ರಿಪ್ರೇಷನ್ ಆಗೋಕ್ಕಿಂತ ಮೊದಲು ನಿಮಗೆ ಟಿಕೆಟ್ ಸಿಕ್ಬಿಡುತ್ತೆ. ಅಂದ್ರೆ RAC ಸಿಗುತ್ತೆ ಮಿನಿಮಮ್ ಆಗಿ. ನಿಮ್ಗೆ ಕನ್ಫರ್ಮ್ ಟಿಕೆಟ್ ಬೇಕಂದ್ರೆ ಈ ಟ್ರೈನ್ ಒಳಗೆ ನಿಮ್ಗೆ ಯಾವಾಗೂ 3 AC ಬುಕ್ ಮಾಡ್ಕೊರಿ, ಆರಾಮಾಗಿ ಸಿಗುತ್ತೆ. ಯಾವ ಟ್ರೈನ್ ರೀ ಅದ? ಇದು ಬಂದ್ಬಿಟ್ಟು ವಿಜಯಪುರದಿಂದ ಹುಬ್ಬಳ್ಳಿಗೆ ಹೋಗುವಂಥ ಪ್ಯಾಸೆಂಜರ್ ರೀ. ಇದು ಮೊದಲ ಮಂಗಳೂರಿಂದ ವಿಜಯಪುರ ಬಂದು, ವಿಜಯಪುರದಿಂದ ಹುಬ್ಬಳ್ಳಿ ಬಂದು, ಹುಬ್ಬಳ್ಳಿಯಿಂದ ಈ ಟ್ರೈನ ವಿಜಯವಾಡಕ್ಕೆ ಹೋಗುತ್ತೆ. ನೀವು ನೋಡಿರ್ಬೋದು ರೀಸೆಂಟ್ ಟೈಮ್ ಒಳಗೆ ಆ ವಿಡಿಯೋ ಶ್ರೀಶೈಲಕ್ಕೆ ಹೋಗಕ್ಕೆ ನಾ ಮಾಡಿದ್ದೆ. ಹುಬ್ಬಳ್ಳಿ ಬಿಟ್ಟು ಕೊಡ್ಕ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂಥ ಅನ್ನಿಗಿರಿಗೆ ಎಂಟ್ರ್ ಆಗತ್ತೀವ್ರಿ ನಾವೀಗ. ಅನ್ನಿಗಿರಿಗೂ ಈ ಟ್ರೈನ್ ಸ್ಟಾಪ್ ಕೊಟ್ರೆ ಅದ ಭಾಳ ಖುಷಿ ವಿಚಾರ. ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ರೀ.
ಅನ್ನಿಗೇರಿ ಬರುತ್ತೆ ಧಾರವಾಡ ಡಿಸ್ಟಿಕ್ ಒಳಗೆ ತಾಲೂಕು ರೀ. ಅನ್ನಿಗೇರಿಗೆ ಬರೋ ಟೈಮಿಂಗ್ ಇತ್ತು 6:59 ಬಂದೇವು 7:13 10 ನಿಮಿಷ ಅಷ್ಟೇ ಡಿಲೇ ರೀ. 10 11 12 ನಿಮಿಷ ಅಲ್ಲೇ ಇಂದ ಮುಂದೆ. ಮತ್ತು ಅನ್ನಿಗೇರಿಗೆ ನೀವು ಯಾಕೆ ಹತ್ಕೋಬೇಕ್ರಪ್ಪ ಅಂದ್ರೆ ಅನ್ನಿಗೇರಿಯಿಂದ ಯಾವ ಟ್ರೈನ್ ಆಲ್ಮೋಸ್ಟ್ ಸ್ಟಾಪ್ ಇಲ್ಲ ರೀ. ಅಂದ್ರೆ ಮೈಸೂರು ಆಯ್ತು ಬೆಂಗಳೂರಿಗೆ ಹೊತ್ತು ಹೋಗೋಕೆ ಒಂದೇ ಟ್ರೈನ ಬೆಂಗಳೂರಿಗೆ ಹೋಗೋಕೆ ನಿಮ್ಗೆ ಅನ್ನಿಗೇರಿಯಿಂದ ಸಿಗೋದು ಹಂಪಿ ಎಕ್ಸ್ಪ್ರೆಸ್. ಮತ್ತು ನೀವೇನಾರ ನವಲ್ಗುಂದ ನರಗುಂದ ಈ ಭಾಗದವ್ರು ಇದ್ದೀರಂದ್ರೆ ನೀವು ಮೈಸೂರಿಗೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಸ್ಟ್ ಟ್ರೈನ ಹುಬ್ಳಿಕ್ಕಿಂತ ನೀವು ಅನ್ನಿಗೇರಿಗೆ ಬಂದು ಹಿಡ್ಕೋಬೋದು. ಬರೀ ಸಿಗ್ನಲ್ ಆತು ಹೋಗೋಣಂತ. ಸಿಗ್ನಲ್ ಆಗೇ ಬಿಡ್ತೀರಿ, ಯಾಕಂದ್ರೆ ಒಂದೇ ನಿಮಿಷ ಸ್ಟಾಪ್ ಐತೆ ಅನ್ನಿಗೇರಿ ಒಳಗೆ. ನೀವೇನಾರ ಅನ್ನಿಗೇರಿಯಿಂದ ಇದಕ್ಕೆ ಗುಂತಕಲ್ಲ ಮೈಸೂರು ಮತ್ತು ಬೆಂಗಳೂರು ಸೈಡ್ದು ಹೊಂಟ್ರಂದ್ರೆ ಬರೀ ಬೆಸ್ಟ್ ಟ್ರೈನ್ ರೀ ಇದು. ಒಂದು ನಿಮಿಷ ಸ್ಟಾಪ್ ಇರೋದ್ರಿಂದ ನೀವೆಲ್ಲರೂ ಬೇಗ ಹತ್ಕೋಬೇಕಾಗತ್ತೆ ರೀ. ಅನ್ನಿಗೇರಿಗೂ ಭಾಳ ರೈಲ್ವೆ ಪಾಸ್ ಆಕವ್ರಿ, ಬಟ್ ಸ್ಟಾಪ್ ಆಗಲ್ಲ. ನನಗೆ ಆಸೆ ಇರೋದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಇಲ್ಲಿ ಸ್ಟಾಪ್ ಆಗ್ಬೇಕು, ಮತ್ತು ಹುಬ್ಳಿ ವಿಜಯವಾಡ ಒಂದು ಸ್ಟಾಪ್ ಆಗ್ಬೇಕು, ಮತ್ತು ಇದು ಚೆನ್ನೈಗೆ ಹೋಗುತ್ತಲ್ಲ ರೀ ಟ್ರೈನ್ ಅದೊಂದು ಸ್ಟಾಪ್ ಆಗ್ಬೇಕು ಅಂತೇಳಿ ಭಾಳ ಆಸೆ ಐತಿ. ಯಾಕಂದ್ರೆ ಅನ್ನಿಗೇರಿ ತಾಲೂಕು ಆಗುತ್ತೆ. ಎಲ್ಲೆಲ್ಲೋ ಸ್ಟಾಪ್ ಕೊಡೋದಕ್ಕಿಂತ ನಮ್ಮ ಹುಬ್ಬಳ್ಳಿ ಭಾಗ ಮತ್ತು ನಮ್ಮ ಕರ್ನಾಟಕ ಭಾಗದಿಂದ ಟ್ರೈನ್ ಸ್ಟಾರ್ಟ್ ಆಗೋ ಟ್ರೈನ್ಗಳಿಗೆ ಕರ್ನಾಟಕ ಒಳಗೆ ಒಂದಿಟ್ಟು ಹೆಚ್ಚಿಗೆ ಸ್ಟಾಪ್ ಕೊಟ್ಟರೆ ಭಾಳ ಚಲೋ ಆಗುತ್ತೆ ರೀ. ಯಾಕಂದ್ರೆ ಅನ್ನಿಗೇರಿ ತಾಲೂಕು ಆಗೋದ್ರಿಂದ ಹೆಲ್ಪ್ ಆಗುತ್ತೆ ರೀ ಭಾಳ ಮಂದಿಗೆ. ಈಗ ಅನ್ನಿಗೇರಿಯಿಂದ ಏನು ಡಿಪಾರ್ಟ್ ಆದಿವಿ ಅಲ್ಲಿ ನಾವು ನೋಡ್ರಿ ಇಲ್ಲಿ. ಮತ್ತು ಏನರ ನೀವು ಈ ಟ್ರೈನ್ ಒಳಗೆ ಸೀಟ್ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳೇಬಿಟ್ಟೆ ಆಲ್ಮೋಸ್ಟ್ ಸಿಗುತ್ತಂತ. ಬಟ್ ಈ ಟ್ರೈನಿಗೆ ಆಲ್ಮೋಸ್ಟ್ ನಿಮಗೆ ಸೀಟ್ ಸಿಗೋದು ಹೊಸಪೇಟೆಯಿಂದ. ಯಾಕಂದ್ರೆ ಇದು ಹೊಸಪೇಟೆ ಕೋಟಾದ ಟ್ರೈನ್ ರೀ. ಯಾಕಂತೇಳಿ ನಿಮ್ಗೆ ಹೊಸಪೇಟೆ ಹೋಗೋಕೆ ಹೇಳ್ತೀನಿ. ನೀವು ಹುಬ್ಳಿಯಿಂದ ಬುಕ್ ಮಾಡತ್ತೀರಂದ್ರೆ ಒಂದಿಟ್ಟು ನಾನು ಹೇಳ್ತೀನಿ ನಿಮಗೆ ತಾತ್ಕಾಲ್ ಪ್ರಿಫರ್ ಮಾಡಿರಿ. ತಾತ್ಕಾಲ್ದಾಗ ಏನಾಗುತ್ತೆ ಅಂದ್ರೆ ನೀವು 350 to 380 ರೂಪೀಸ್ 450 ರೂಪೀಸ್ ಏನೋ ಬೀಳುತ್ತೆ ನಿಮಗೆ ತಾತ್ಕಾಲ ಒಳಗೆ ಹುಬ್ಬಳ್ಳಿಯಿಂದ ಮೈಸೂರು ಮಟ್ಟ 8 to 8. ಅದರೊಳಗೆ ಏನಾಗತ್ತಪ್ಪ ಅಂದ್ರೆ ನಿಮಗೆ ಕನ್ಫರ್ಮ್ ಸೀಟ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಏನೋ ಬುಕ್ ಮಾಡಿರಿ RAC ಆಗುತ್ತೆ ಸ್ಲೀಪರ್ ಒಳಗೆ. ಮತ್ತು 3rd AC 2 AC ಫಸ್ಟ್ AC ಟ್ರೈ ಮಾಡತ್ತೀರಂದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ನಿಮ್ಗೇನರ ಫುಲ್ ಜರ್ನಿ ಸ್ಲೀಪರ್ ಒಳಗೆ ಕನ್ಫರ್ಮ್ ಸೀಟ್ ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು ಹೊಸಪೇಟೆ ಬಳ್ಳಾರಿಯಿಂದ. ಯಾಕಂತೇಳಿ ಅದು ಮುಂದೆ ಹೋಗಿ ಹೇಳ್ತೇನೆ ರೀ. ಹೊಳಮಳ ಮುಂದೆ ಯಾಕನ್ನತ್ತೀಯಪ್ಪ ಅಂದ್ರೆ ಇದ್ರ ಮೇನ್ ಉದ್ದೇಶ ಇರೋದು ಹೊಸಪೇಟೆಯಿಂದನೇ ರೀ. ಈ ಟ್ರೈನ್ ಬಿಲಾಂಗ್ಸ್ ಟು ಹೊಸಪೇಟೆ. ಇಲ್ಲಿ ನೋಡ್ರಿಲ್ಲ ಈಗಿನ ಮಟ್ಟಿಗೆ ಟ್ರೈನ್ ಪೂರ್ತಿ ಖಾಲಿ ಐತಿ. ಪೂರ್ತಿ ಅಂದ್ರೆ ಒಂದು 10% ಅಷ್ಟೇ ಜನ ಅದ ರೀ. ಯಾಕಂದ್ರೆ ಈ ಟ್ರೈನ್ ಮೇನ್ ಬೇಸ್ಡ್ ಇರೋದು ಹೊಸಪೇಟೆ ಬಳ್ಳಾರಿ ಮತ್ತು ಇತ್ತಾಗ ನಮ್ಮ ಗದಗಿಂದ ಸ್ವಲ್ಪ ಜನ ರೀ. ಗದಗ ಕೊಪ್ಪಳ ಲೀಸ್ಟ್ ಗದಗದಿಂದ ಲೀಸ್ಟ್ ಕೊಪ್ಪಳ ಹೊಸಪೇಟೆ ಬಳ್ಳಾರಿಯಿಂದ ಭಾಳ ಜನ ಬೋರ್ಡ್ ಮಾಡ್ತಾರೆ ಈ ಟ್ರೈನ್. ಇದು ಮೇನ್ ಫುಲ್ ಕ್ರೌಡ್ ತುಂಬುದ ನಿಮಗೆ ಹೊಸಪೇಟೆಯಿಂದ. ಬಳ್ಳಾರಿ ಆದ್ಮೇಲೆ ಅದಿಲ್ಲ ನಿಮ್ಗೆ ಬರೀ ನಿಮಗೆ ಹೊಸಪೇಟೆಗೇನೋ ತೋರಿಸ್ಬಿಡ್ತೀನಿ ನೋಡಿರಿ ಎಷ್ಟು ಫುಲ್ ಆಗಿಬಿಟ್ಟಿರುತ್ತೆ ಟ್ರೈನ್. ಮತ್ತು ನೀವೇನರ ಈ ಟ್ರೈನ್ ಒಳಗೆ ಧರ್ಮವರಮ್ಮ ಪೆನಕೊಂಡ ಸೈಡ್ದು ಹೊಂಟ್ರೆ ಅಂದ್ರೆ ಮೊದಲೇ ಟ್ರೈನ್ ಟಿಕೆಟ್ ಬುಕ್ ಮಾಡಿಟ್ಕೋರಿ. ಯಾಕಂದ್ರೆ ನಿಮ್ಗೆ ಈ ಟ್ರೈನ್ ಒಳಗೆ ಟಿಕೆಟ್ ಸಿಗೋದು ಭಾಳ ಕಷ್ಟ ಐತಿ ಸ್ಲೀಪರ್ ಒಳಗೆ. RAC ಅಂತೂ ಆಗೇ ಆಗತ್ತೆ ರೀ. RACಗೆ ಏನು ಚಿಂತಿಲ್ಲ. ಬಟ್ ಕನ್ಫರ್ಮ್ ಸೀಟ್ ಸಿಗ್ಬೇಕಂದ್ರೆ ಒಂದಿಟ್ಟು ಲಘು ಬುಕ್ ಮಾಡ್ಕೊರಿ, ಇಲ್ಲ ತಾತ್ಕಾಲ ಮೇಲೆ ನೀವು ಭರೋಸೆ ಇರ್ಬೋದು. ಮತ್ತು ಇದ್ರ ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಟಾಪ್ ನಾಚ್ ಐತ್ರಿ. ಯಾವುದೇ ನಾನು ಮಲ್ವಾ ಸೂಪರ್ ಫಾಸ್ಟ್ ಅಂತೇಳಿ ರೀಸೆಂಟಾಗಿ ಮಾಡಿದೆ ರೀ. ವೈಷ್ಣೋದೇವಿ ಕಾಟ್ರಾಯಿಂದ ಇಂದೋರದ್ದು ಡಾಕ್ಟರ್ ಅಂಬೇಡ್ಕರ್ ನಗರಕ್ಕೆ ಹೋಗುತ್ತೆ ರೀ ಅದು ಟ್ರೈನ್. ಆ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿ 2nd AC ಅದಕ್ಕೆ ಇಷ್ಟು ಕ್ಲೀನ್ ಇರಲಿಲ್ಲ. ಅದು ಅಷ್ಟು ಮಸ್ತ್ ಕ್ಲೀನ್ ಐತಿ. ನಮ್ಮ ಹಂಪಿ ಗೋಲ್ ಗುಂಬಜ್ ಏನು ಟ್ರೈನ್ಗಳು ಬರ್ತಾವಲ್ಲ ಬಸ್ವಾಗಿಸುವ ಟಾಪ್ ನಾಚ್ ಕ್ಲೀನ್ ಇರ್ತಾವೆ ಇವು. ಹಿಂಗೈತೆ ರೀ ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೊಕ್ಕ ಐತಿ. ಗಾಳಿ ಗಿಳಿ ಮಸ್ತ್ ಬರತೈತಿ. ಏನರ ಪ್ರಾಬ್ಲಮ್ ಇದ್ರೆ ನಾನು ನಿಮ್ಗೆ ಹೇಳ್ತೇನಂತೆ. ಸ್ಕಿಪ್ ಮಾಡಿದೀವಿ ನಾವೀಗ. ನಡಕ್ಕೆ ಗೂಡ್ಸ್ ಟ್ರೈನ್ ಇದ್ದ ಅದಕ್ಕೆ ಹೊರಗೆ ಹೋಗಿ ಒಳಗೆ ಬಂದೆ ಮತ್ತೆ ಅದಕ್ಕೆ ಕ್ರಾಸ್ ಆಗ್ಬಿಡ್ದೆ. ಲಿಟ್ರಲಿ ಮಿಂಚಾದವ ನೋಡ್ರಿ ಇವ ಸ್ಲೀಪರ್ ಕ್ಲಾಸ್ ಕೋಚಸ್ಗಳು. ಹಂಪಿ ಗೋಲ್ ಗುಂಬಜ ಮಸ್ತ್ ಮೇಂಟೆನೆನ್ಸ್ ಆಗಿರತ್ರಿ ಇವ. ಗದಗ ಜಂಕ್ಷನಿಗೆ ಎಂಟ್ರ್ ಆಗತ್ತೀರ ಅಂದ್ರೆ ಹುಬ್ಳಿ ಸೈಡಿಂದ ಅಥವಾ ಎಕ್ಸಿಟ್ ಆಗತ್ತೀರ ಹುಬ್ಳಿ ಸೈಡ್ ಅಂದ್ರೆ ನಿಮ್ಗೊಂದು ಇಲ್ಲಿ ಸ್ಟೇಷನ್ ಕಾಣತ್ತೆ ರೀ. ಇದು ಯಾವ್ದು ಅಂತೇಳಿ ಯಾರು ಭಾಳ ಚಿಂತೆಗಿಂತೆ ಅಂದ್ರೆ ಏನಾರ ಯೋಚನೆ ಮಾಡತ್ತೀರ ಅಂದ್ರೆ ಅವ್ರು ಇನ್ಫಾರ್ಮೇಷನ್ಗೆ ಹೇಳ್ತೇನೆ ರೀ. ಇದು ಬಂದ್ಬಿಟ್ಟು ಗದಗ ಬೈಪಾಸ್ ಅಂತ ಹೇಳ್ರಿ. ನೀವೇನರ ಒಂದಷ್ಟು ಟ್ರೈನ್ಗಳು ನೋಡಿರ್ಬೋದು. ಭೋಪಾಲ್ ಮೈಸೂರು ಒಂದು ಸ್ಪೆಷಲ್ ಬಂದಿತ್ತಲ್ಲ ರೀ ಅಂದ್ರೆ ರಾಣಿ ಕಮಲಪತಿ, ಅದು ವಾಯ ಹಂಗೆ ಹೋಗಿತ್ತು. ಅದ್ರ ಸಂಬಂಧ ಬೈಪಾಸ್ ಲೈನ್ ಮಾಡಿರಿ ಗದಗ ಸ್ಕಿಪ್ ಮಾಡೋಕೆ. ಯಾವುದೋ ಒಂದು ಟ್ರೈನ್ ಬಿಜಾಪುರ ಸೋಲಾಪುರ ಲೈನಾಗ ಹೊಂಟೋತ್ರಿ. ಇದೇನು ಲೈನ್ ನೋಡತ್ರಲ್ಲ ಈ ಟ್ರೈನ್ ಹೊಂಟತಿ. ಇದು ಬಾಗಲಕೋಟೆ. ಗದಗ ಜಂಕ್ಷನ್ ಔಟ್ರ್ ಒಳಗೆ ನಾವು ಓವರ್ಟೇಕ್ ಮಾಡಿದ್ದೀವಿ ರೀ. ಸೊಲ್ಲಾಪುರ ಹೊಸಪೇಟೆ ಡೆಮುನ ಫಸ್ಟ್ ಟೈಮ್ ನಮ್ಮ ಸೆಕ್ಷನ್ ಒಳಗೆ ಓವರ್ಟೇಕ್ ನೋಡಿ ನೋಡ್ರಿ. ಭಾಳ ಖುಷಿ ಆಗತ್ತೆ. ಸೊಲ್ಲಾಪುರ ಹೊಸಪೇಟೆ ಡೆಮು ನೋಡ್ರಿ ಅದು. ಆ ಸೈಡ್ ಆ್ಯಕ್ಷನ್ ನೋಡಿದ್ದು ಸಾಕಿನ್ನ ಇಲ್ಲಿ ಗದಗ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ಕಂಟ್ರಾಕ್ಟಿವ್ ನೋಡೋಣ ಅಂತ ನಂಗೆ ಅನ್ಸ್ಬಿಟ್ಟು 1ನೇ ಪ್ಲಾಟ್ಫಾರ್ಮಿಗೆ ಕಂಟ್ರಾಕ್ಟಿವ್ ನೋಡಿ.
ಇದೇನು ನಾವು ಓಟೆ ಹೊಡ್ಕೊಂಬಂದಿವಲ್ಲ ರೀ ಡೆಮೋ ಔಟ್ರದಾಗಿತ್ತ, ಇದನ್ನು ಒಳಗೆ ತೊಗೊಂಡ್ರು ನೋಡ್ರಿ, ಅಂದ್ರೆ ಒಳಗೆ ಬಿಟ್ಕೊಂಡ್ರು ಪ್ಲಾಟ್ಫಾರ್ಮಿಗೆ. ಇದು ವಾಪಸ್ ಈಗ ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋದ್ರಿ, ಓವರ್ ನೈಟ್ ಹೋಗುತ್ತೆ ಇದು ಫುಲ್ಲ. ಇಲ್ಲಿ ನೋಡ್ರಿ ಇಲ್ಲ ಗದಗಿಂದ ಎಷ್ಟು ಕ್ರೌಡ್ ಇದೆ ಅಂತೇಳಿ. ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಗದಗ ಜಂಕ್ಷನಿಗೆ. ಗದಗ ಜಂಕ್ಷನ್ ಯಾಕಂತಾರೆ ಅಂತೇಳಿ ಔಟ್ರದಾಗ ನಾನು ನಿಮ್ಗೆ ತೋರಿಸ್ಬಿಟ್ಟು, ಯಾಕಂದರೆ ಒಂದು ಸೊಲ್ಲಾಪುರ ಲೈನ್ ಹೋಗುತ್ತೆ, ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನ್ ಒಳಗೆ. ಮತ್ತು ಗದಗ ಜಂಕ್ಷನಿಗೆ ಬರೋ ಟೈಮಿಗೆ ಇತ್ತು ನಮ್ದು 7:24, ಬಂದೆವು 7:35, 11 ನಿಮಿಷ ಡಿಲೇ ಅಷ್ಟೇ ರೀ. ಮತ್ತು ಇಲ್ಲಿಂದನೇ ಫುಲ್ ರಶ್ ಸ್ಟಾರ್ಟ್ ಆಗುತ್ತೆ ಈ ಟ್ರೈನಿಗೆ, ಯಾಕಂದರೆ ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಹೇಳ್ದಂಗೆ ಈ ಟ್ರೈನ್ ಭಾಳ ಮಂದಿ ಪ್ರಿಫರ್ ಮಾಡ್ತಾರೆ. ಹುಬ್ಳಿಂದ ಯಾಕೆ ಪ್ರಿಫರ್ ಮಾಡಲಿಲ್ಲ ಅಂಥೇಳಿ ನಾನು ನಿಮ್ಗೆ ಔಟ್ರದಾಗ ಹೇಳಿದೆ. 2 ನಿಮಿಷ ಅಷ್ಟು ಸ್ಟಾಪ್ ಸಿಗುತ್ತೆ, ಲಘು ಹತ್ಕೋಬೇಕಂದ್ರೆ ಲಘು ಹತ್ಕೋಬೋದು ನೀವು. ಇದು ಸ್ಟೇಷನ್ನ ಕನ್ಸ್ಟ್ರಕ್ಷನ್ ಮೋಡ್ ಒಳಗೆ ಐತ್ರಿ, ನಿಮ್ಗೆ ಇಲ್ಲಿ ಏನೂ ಸುವಿಧಾ ಸಿಗೋಂಗಿಲ್ಲ. ನಿಮ್ಗೆ ಏನರ ಬೇಕಂದ್ರೆ ಮೊದಲು ಹೊರಗೆ ವೆಯ್ಟ್ ಮಾಡ್ಕೊಂಡು ಈ ಸ್ಟೇಷನಿಗೆ ಬಂದು ಈ ಸ್ಟೇಷನಿಂದ ನೀವು ಬೋರ್ಡ್ ಮಾಡ್ಬೋದು. ಗದಗ ಜಂಕ್ಷನಿಂದ ಯಾರು ಪ್ಲ್ಯಾನ್ ಮಾಡತ್ತಾರಂದ್ರೆ ಇದು ನಿಮ್ಮ ತಲೆ ಒಳಗಿರಿ. ಗದಗ ಜಂಕ್ಷನ್ ಒಳಗೆ ವೇಟಿಂಗ್ ಏನು ಇಲ್ಲರಿ, ಈಗಿನ ಮಟ್ಟಿಗೆ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಐತೆ. ಗದಗ ಸ್ಟೇಷನ್ ಒಳಗೆ ನಿಮ್ಗೆ ಇಲ್ಲೇ ಒಂದು ಮತ್ತು ಅಲ್ಲೊಂದು 2 ಮಲ್ಟಿಪರ್ಪಸ್ ಸ್ಟಾಲ್ ಮತ್ತು ಕ್ಯಾಟ್ರಿಂಗ್ ಸ್ಟಾಲ್ ಸಿಗ್ತಾವೆ. ಈ ಸೈಡ್ ಏನು ಸಿಗೋಂಗಿಲ್ಲ ರೀ, ಆ ಸೈಡು ಒಂದು ಸಿಗುತ್ತೆ ನಿಮ್ಗೆ. ಸ್ಟೇಷನ್ ಒಳಗೆ ಪಲಾವ್ ಸಿಗುತ್ತೆ ರೀ 40 ರೂಪಾಯಿಗೆ, ಅದು ನಿಮಗೆ ಬೆಸ್ಟ್ ಆಗುತ್ತೆ, ತೊಗೋಬೋದು. ಮತ್ತು ಈ ರೂಟ್ ಒಳಗೆ ನಾನು ನೋಡ್ದಂಗೆ ಅಷ್ಟು ಊಟಕ್ಕೆ ಏನು ಸಿಗೋಂಗಿಲ್ಲ. ಗದಗ ಜಂಕ್ಷನ್ ಒಳಗೆ ಒಂದು ಪಲಾವ್ ಸಿಗುತ್ತೆ, ಅದು ಚಲೋ ಸಿಗುತ್ತೆ. ಇಲ್ಲಾಂದ್ರೆ ನೀವು ಹೊಸಪೇಟೆ ಬಳ್ಳಾರಿಯಿಂದ ಈ ಕ್ಯಾಟ್ರಿಂಗಿಂದ ಆರ್ಡ್ರು ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಇವತ್ತು ಆಪ್ಷನ್ ಇಲ್ಲ ರೀ, ಅದ್ರ ಸಂಬಂಧ ಗೊತ್ತಿಲ್ಲ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2 ನಿಮಿಷ ನಿಂತ ಮೇಲೆ ಡಿಪಾರ್ಟ್ ಆದ್ರಿ. ನಂದಿನಿ ಸ್ಟಾಲ್ ಓಪನ್ ಆಗೈತೆ ನೋಡಿರಿ ಗದಗ ಒಳಗೆ ರೀಸೆಂಟಾಗಿ. ನಾನು ನಿಮ್ಮ ಮೋಸ್ಟ್ಲಿ ಇದನ್ನು ಕರ್ನಾಟಕ ಸಂಪರ್ಕ ಅಂತ ಎಕ್ಸ್ಪ್ರೆಸ್ ಒಳಗೆ ತೋರಿಸಿರ್ಬೋದು. ಇದಾದ್ಮೇಲೆ ನಮ್ದು ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಕೊಪ್ಪಳ ಅಂತ ತಿಳ್ಕೊಬೇಡ್ರಿ. ಬಾಣಾಪುರಕ್ಕೂ ಸ್ಟಾಪ್ ಕೊಟ್ರೆ ಬಾಣಾಪುರ, ಅದಾದ್ಮೇಲೆ ಕೊಪ್ಪಳಕ್ಕೆ. ಹುಬ್ಬಳ್ಳಿ ಗುಂತ್ಕಲ್ ಪ್ಯಾಸೆಂಜರ್ನ ಕ್ರಾಸ್ ಮಾಡತ್ತೀವಿ ನಾವು ಗದಗ ಔಟ್ರ್ ಒಳಗೆ. ಈಗ ನಮ್ಗೆ ಕರ್ನಾಟಕ ಸಂಪರ್ಕ ಅಂತ ಎಕ್ಸ್ಪ್ರೆಸ್ ಕ್ರಾಸ್ ಮಾಡ್ಬೇಕು ರೀ, ಬಟ್ ಅದು ತೋರ್ಸೋದೇ ಇಲ್ಲ. ಯಾಕಂದ್ರೆ ಲಾಸ್ಟ್ ಅಪ್ಡೇಟ್ ನೋಡ್ರಿ ಇಲ್ಲೇ ಕೊಪ್ಪಳದ್ದು ಐತಿ, 1 ಅವರ್ ಆಗೋಯ್ತು ಅಪ್ಡೇಟ. ಇಲ್ಲಿ ನೋಡ್ರಿ 12650 ನಿಜಾಮುದ್ದೀನಿಂದ ಯಶವಂತಪುರಕ್ಕೆ ಹೋಗುವಂಥ ಕರ್ನಾಟಕ ಸಂಪರ್ಕ ಅಂತ ಎಕ್ಸ್ಪ್ರೆಸ್. ಇದು ಡೈವರ್ಟೆಡ್ ಐತ್ರಿ, ಯಾಕಂದ್ರೆ ಅಲ್ಲೇ SCR ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೆ ಝೋನ್ ರಾಮನಗುಂಡಮ್ ಅಂತೇಳಿ ಇದು ಗೂಡ್ಸ್ ಟ್ರೈನ್ ಡಿರೇಲ್ಮೆಂಟ್ ಆಗೈತೆ ರೀ, ಅದ್ರ ಸಂಬಂಧ. ನೋಡೋಣಂತ ಎಲ್ಲಿ ಸಿಗುತ್ತೆ. ಹಿಂಗೆ ಟ್ರ್ಯಾಕಿಂಗ್ ಇಲ್ಲ ಅಂದ್ರೆ ಅದು ಕ್ರಾಸಿಂಗದ್ದು ಭಾಳ ತೊಂದರೆ ಆಗಿಬಿಡುತ್ತೆ ರೀ. ಟ್ರೈನ್ ಒಳಗೆ ಆಪ್ಷನ್ ಕಡಿಮೆ ಅದಾವೆ ಅಷ್ಟೇ ರೀ. ಅಂದ್ರೆ ಪಲಾವ್ ಬರೋದೈತಿ, ಬೇಲ್ಪುರಿ ಬರೋದೈತಿ, ಮತ್ತು ಚಾಗಿ ಎಲ್ಲ ಬರೋದೈತಿ, ನಿಮ್ಗೆ ತೊಗೋಬೋದು. ನಿಮ್ಗೆ ಊಟ ಬೇಕಂದ್ರೆ ಈಗ ನೆಕ್ಸ್ಟ್ ಸ್ಟಾಪ್ ದೊಡ್ಡದು ನಿಮಗೆ ಬರುತ್ತೆ ಹೊಸಪೇಟೆ ಜಂಕ್ಷನ್ ಒಳಗೆ ಪಕ್ಕ ನಿಮ್ಗೆ ಏನಾರ ಸಿಗುತ್ತೆ ತಿನ್ನೋಕೆ. ನಾನು ಸಜೆಸ್ಟ್ ಮಾಡ್ತೀನಿ ಹುಬ್ಳಿಯಿಂದ ಏನಾರ ತೊಗೊಂಬರ್ರಿ, ಇಲ್ಲಾಂದ್ರೆ ಈ ಕ್ಯಾಟ್ರಿಂಗ್ ಅಂತೂ ಐತೆ. ಬಾಣಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದೀವಿ ರೀ. ಹಂಪಿ ಎಕ್ಸ್ಪ್ರೆಸ್ದು ಸ್ಟಾಪ್ ಬಾಣಾಪುರ ಒಳಗೂ ಕೊಟ್ರೆ ಇಲ್ಲಿ 1 ನಿಮಿಷ ಸ್ಟಾಪ್ ನೋಡೋಕೆ ಸಿಗುತ್ತೆ ನಿಮ್ಗೆ. 8 ಗಂಟೆಗೆ ಬರೋ ಟೈಮಿಂಗ್ ಇತ್ತು, 8:18ಕ್ಕೆ ಬಂದೀವಿ, 18 ನಿಮಿಷ ಡಿಲೇ. ಹೊರಗೆ ಯಾಕೆ ಹೊಂಟಿಲ್ಪ ಅಂದ್ರೆ ಚಾರ್ಜಿಂಗ್ ಹಾಕೊಂಡು ಕುಂತೇನೆ ರೀ. ಮತ್ತು ಈಗ ನೆಕ್ಸ್ಟ್ ದೊಡ್ಡ ಸ್ಟಾಪ್ ಅದಾವಲ್ಲ ನಮ್ಮ ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಅದ್ರ ಸಂಬಂಧ. ಯಾವುದೋ ಟ್ರೈನ್ ಸ್ಕಿಪ್ ಹೊಡಿ ಸೌಂಡ್ ಬಂದ್ರಿ, ಎದ್ದ ಓಡಿ ಬಂದೆ. ಚಾರ್ಜಿಂಗ್ ಏನು ಬಿಡಂಗಿಲ್ಲ, ಕ್ರಾಸಿಂಗ್ ಸಿಕ್ಕು ಅಂದ್ರೆ. ಡೀಸೆಲ್ ಇಂಜಿನ್ ಸೌಂಡ್ ಬಿಡೋದು, ಸ್ಕಿಪ್ ಬಿಡೋದು. ಹಂಗೆ ಡಿಪಾರ್ಟು ಆದ್ವಿ ನಾವೀಗ ಬಾಣಾಪುರಿಂದ. ಸ್ವಲ್ಪ ಮಳೆ ಸ್ಟಾರ್ಟ್ ಆದ್ರಿ ಬಾಣಾಪುರ ಒಳಗೆ. ನೋಡ್ರಿ ಇಲ್ಲ ಸ್ವಲ್ಪ ನಾ ಹೇಳಿದೆ ಅಲ್ಲ, ಸ್ವಲ್ಪ ತುಂಬ್ಕೊಂತ ಹೊಂಟೈತಿ ಇಲ್ಲಿಂದ. ಇಷ್ಟೆಲ್ಲ ಈ ಟ್ರೈನ್ ಬಗ್ಗೆ ಮಸ್ತ್ ಹೇಳಿದಿರಿ. ಇಲ್ಲಿ ಜೊಂಡಿಗೆ ಅಡ್ಡಾಡತೈತಿ, ಬಟ್ ಇದೇನು ಮಾಡಕ್ಕೆ ಬರಲ್ಲ, ಯಾಕಂದ್ರೆ ಪಿಟ್ ಲೈನ್ ಒಳಗೆ ಹೊಕ್ಕೊಂಡ್ಬಿಡ್ತಾವೆ. ನೀವು ಕಂಪ್ಲೇಂಟ್ ಮಾಡ್ಬೋದು. ಹೆಂಗಂದ್ರೆ ರೈಲ್ ಮದದ್ ಅಂತೇಳಿ ಒಂದು ಆ್ಯಪ್ ಬರುತ್ತೆ, ಅದ್ರೊಳಗೆ ನೀವು ತೋರಿಸ್ಬಿಡ್ತಂತ ಅಂತೇಳಿ. ನೀವೇನ್ರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಇಲ್ಲೊಂದು ಆ್ಯಪ್ ಬರುತ್ತೆ ನೋಡ್ರಿ, ಇಲ್ಲ ರೈಲ್ ಮದದ್ ಅಂತೇಳಿ. ಈ ಆ್ಯಪ್ ರೈಲ್ ಮದದ ಆ್ಯಪ್ ಒಳಗೆ ಕಂಪ್ಲೇಂಟ್ ಮಾಡಿರಿ ಅಂದ್ರೆ ನಿಮ್ದು ಆಗಿಂದಾಗ ಯಾವುದು ದೊಡ್ಡ ಸ್ಟೇಷನ್ ಇರುತ್ತಲ್ಲ ಆ ಸ್ಟೇಷನಿಗೆ ಬಂದು ನಿಮ್ದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ರೀ. ಹಂಗೆ ನಾವು ಎಂಟ್ರ್ ಆದೀವಿ ಕೊಪ್ಪಳಿಗೆ. ಹೊರಗೆ ಬರತ್ತಿದ್ದೆ ಎಕ್ಸಲ್ರೇಷನ್ ತುಳಿ ನೋಡ್ರಿ, ಇಲ್ಲ ಭಾಳ ಜನ ಅದಾರೆ ಕೊಪ್ಪಳದಿಂದ
ಹಂಪಿ ಎಕ್ಸ್ಪ್ರೆಸ್ಸಿಗೆ ಟ್ರಾವೆಲ್ ಮಾಡೋದು. ನೋಡ್ರಿ ಇಲ್ಲೇ ಜನ ಎಷ್ಟೈತಿ ಇಲ್ಲೇ ಕೊಪ್ಪಳ ಒಳಗೆ. ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ಈ ಗಂಟೆ ಆಗೈತ್ರಿ. ಕೊಪ್ಪಳಕ್ಕೆ 15 ನಿಮಿಷ ಡಿಲೇ ಅದಾವೆ. ಕೊಪ್ಪಳದಿಂದ ನೀವೇನಾರ ಬೆಂಗಳೂರು ಮೈಸೂರು ಸೈಡ್ ಹೋಗತ್ತೀರಂದ್ರೆ ಮೈಸೂರಿಗೆ ಹೊಂಟ್ರಂದ್ರೆ ಇದು ಒಂದೇ ಟ್ರೈನ್ ರೀ. ಮತ್ತು ವೀಕ್ಲಿ ನಿಮಗೆ ಸಾಯಿನಗರ ಸೈಡ್ ವೀಕ್ಲಿ ಸೂಪರ್ ಫಾಸ್ಟ್ ಸಿಗುತ್ತೆ. ಬಟ್ ನೀವೇನಾರ ಬೆಂಗಳೂರಿಗೆ ಹೊಂಟ್ರಂದ್ರೆ ನಿಮ್ಗೆ ವಿಜಯಪುರ ಯಶವಂತಪುರ ಸಿಗುತ್ತೆ. ಗಿನಿಗೆರಾಗ ಹೋದ್ರಂದ್ರೆ ನೀವು ಸಿಂಧನೂರು ಯಶವಂತಪುರ ಸಿಗುತ್ತೆ. ಅವು ಎರಡು ಟ್ರೈನ್ಗಿಂತ ನಾನು ನಿಮಗೆ ಬೆಸ್ಟ್ ಸಜೆಸ್ಟ್ ಮಾಡೋದು ಹಂಪಿ ಎಕ್ಸ್ಪ್ರೆಸ್. ಇದ್ರದ್ದು ನೀಟ್ ಆ್ಯಂಡ್ ಕ್ಲೀನು ಮಸ್ತ್ ಇರುತ್ತೆ. ನಿಮ್ಗೆ ಸೀಟ್ ಅವೈಲಬಿಲಿಟಿ ಕೊಪ್ಪಳದವ್ರಿಗೆ ಸಿಗುತ್ತೆ. ಹೆಂಗಂದ್ರೆ ತಾತ್ಕಾಲ ಮಾಡ್ಕೋರಿ. ತಾತ್ಕಾಲ ಹೆಂಗೆ ಮಾಡ್ಕೋದಪ್ಪ ಅಂದ್ರೆ ಕರೆಕ್ಟ್ 11 ಗಂಟೆಗೆ ಮಾಡ್ಕೋಬೇಕು ನೀವು. ನಾನು ನೆಕ್ಸ್ಟ್ ಬರೋ ವಿಡಿಯೋಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಮಾತಾಡ್ಬೇಕಂದ್ರೆ ಕೊಪ್ಪಳಕ್ಕೂ 2 ನಿಮಿಷ ಸ್ಟಾಪ್ ಕೊಟ್ಟರೆ ಮೈಸೂರು ಮತ್ತು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹತ್ಕೋಬೋದು ನೀವು. ಇಲ್ಲಿಂದ ಭಾಳ ಕ್ರೌಡ್ ಐತಿ. ಇಲ್ಲೆಲ್ಲ ಲೈಟರ್ ಹಾಕಿಲ್ರಿ. ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ರೆ ಕೊಪ್ಪಳ ಸ್ಟೇಷನ್ನ. ಅವಾಗ ಎಲ್ಲ ಸ್ವಲ್ಪ ಲೈಟ್ ಗೀಟ್ ಎಲ್ಲ ಚಲೋ ಕಾಣತೈತಿ. 2ನೇ ಪ್ಲಾಟ್ಫಾರ್ಮಿಗೆ ಆರಾಮಾಗಿ ನಾವು ಎಕ್ಸಿಲೇಟ್ರ್ ಐತೆ ನೋಡ್ರಿ ಇಲ್ಲ ಕೊಪ್ಪಳ ರೈಲ್ವೆ ಸ್ಟೇಷನ್ ಒಳಗೆ ಆನ್ ಐತ್ರಿ. ಅದೊಂದು ಚಲೋ ವಿಚಾರ. ಹೇಳ್ದಂಗೆ ನಮ್ಮಿಂದ AC ಬೋಗಿಗಳು ನೋಡಕ್ಕೆ ಸಿಗ್ತಾವೆ. ಇಲ್ಲಿ ನೋಡ್ರಿ ಇಲ್ಲ ಯಾವುದೋ ಟ್ರೈನ್ ಎಂಟ್ರ್ ಆತ. ಓ ಸಿಕಂದ್ರಾಬಾದ್ ವಾಸ್ಕೋ ವೀಕ್ಲಿ ರೀ. ಬೈ ವೀಕ್ಲಿ, ಸಾರಿ ವೀಕ್ಲಿ ಅಲ್ಲ ಬೈ ವೀಕ್ಲಿ. ಆಕ್ಯುಪೆನ್ಸಿ ಐತೆ ನೋಡ್ರಿ ಇದು ಟ್ರೈನ್ ಫುಲ್ ಓಡಾತೈತೆ. ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ರಿ ಇದನ್ನು ಸೌತ್ ಸೆಂಟ್ರಲ್ ರೈಲ್ವೇಸ್ದವ್ರ ಕಡೆಯಿಂದ. ಸಿಕಂದ್ರಾಬಾದ್ ವಾಸ್ಕೋಡಿಗಾಮ ವಾಯ ಕಾಚಿಗುಡ್ಡ ಕರ್ನೂಲು ಗುಂತಕಲ್ ಅಂದಲ್ಲ ಬಳ್ಳಾರಿ ಹೊಸಪೇಟೆ ಮೇಲೆ ಗದಗ ಬಂದು ಗದಗಿಂದ ಇವು ಮುಂದೆ ಹುಬ್ಳಿಗೆ ಹೋಗ್ತಾರೆ. ಹುಬ್ಳಿಯಿಂದ ನಿಮ್ಗೆ ಗೊತ್ತಿದೆ ರೂಟ ಧಾರವಾಡ ಲೋಂಡಾ ಮೇಲೆ ಕ್ಯಾಸಲ್ ರಾಕ್ ಮಡಗಾಮ ಅಲ್ಲಿಂದ ಹೊಸಕೋಡಿಗಾಮಗೆ ಹೋಗುತ್ತೆ ರೀ. ಹಂಪಿ ಎಕ್ಸ್ಪ್ರೆಸ್ದು ಏನು ರೂಟ್ ಬರುತ್ತಲ್ರಿ ಈ ರೂಟ್ ಒಳಗೆ ಯಾವ್ಯಾವ ಸ್ಟೇಷನ್ ಬರ್ತಾವೆ ನೋಡ್ರಿ. ಇವಾಗ ಕೊಪ್ಪಳ ಗದಗ ಹೊಸಪೇಟೆ ಬಳ್ಳಾರಿ ಇವೆಲ್ಲ ಸ್ಟೇಷನ್ ಬರ್ತಾವಲ್ಲ. ಮಂಡ್ಯ ಮದ್ದೂರು ಮೈಸೂರು. ನೀವು ಯಾವ ಸ್ಟೇಷನ್ ನಿಮಗೆ ಸಮೀಪ ಆಗುತ್ತೆ ಮತ್ತು ಎಲ್ಲಿಂದ ನೋಡತ್ತಾರೆ ಅಂತೇಳಿ ಕಾಮೆಂಟ್ ಮಾಡ್ತೀರ ಸರ್. ಯಾಕಂದ್ರೆ ನಿಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕವರ್ ಮಾಡೋಕೆ ನನಗೆ ಹೆಲ್ಪ್ ಆಗುತ್ತೆ. ನೀವು ಈ ಟ್ರೈನಾಗ ಜನರಲ್ ಒಳಗೂ ಟ್ರಾವೆಲ್ ಮಾಡ್ಬೋದು ನೋಡ್ರಿ. ಪೂರ್ತಿ ಖಾಲಿ ಐತಿ. ಗಿನಿಗೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದೀವಿ ರೀ. ಮಸ್ತ್ ಕಾಣಿಸ್ತಿರತ್ತೆ ರೀ ಇದು ಗಿನಿಗೆರೆ ರೈಲ್ವೆ ಸ್ಟೇಷನ್. ಭಾಳ ಪ್ಲಾಟ್ಫಾರ್ಮ್ ಅದಾವೆ ಇಲ್ಲಿ. ಭಾಳ ಪ್ಲಾಟ್ಫಾರ್ಮ್ ಇರೋಕೆ ರೀಸನ್ ಐತ್ರಿ. ಭಾಳ ಅಂದ್ರೆ ಏನಂದ್ರೆ 1 2 3 ಅದೊಂದು ಪ್ಲಾಟ್ಫಾರ್ಮ್ ಮಿಕ್ಸ್ಡ್ ಐತಿ. ಅತ್ತಾಗೂ ಅತ್ತಾಗೂ ಪ್ಲಾಟ್ಫಾರ್ಮ್ ಇತ್ತಾಗೂ ಪ್ಲಾಟ್ಫಾರ್ಮ್ ಬರುತ್ತಲ್ಲ ಅದು. ಹಂಪಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಗಿನಿಗೆರ ಜಂಕ್ಷನಿಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತೆ ರೀ ಸಿಂಧನೂರು ಹೋಗಿ ಅಂದರೆ ಕಾರಟಗಿಯಿಂದ ಸಿಂಧನೂರಿಗೆ ಹೋಗೈತಿ. ಅದು ಗಂಗಾವತಿ ಕಾರಟಗಿ ಸಿಂಧನೂರು. ಅದು ಬರೀ ಸಿಂಧನೂರಿಗೆ ಸ್ಟಾಪ್ ಆಗಿಲ್ಲ ರೀ. ಈಗ ಸಿಂಧನೂರಿಂದ ಅದು ಮುಂದೆ ಹೋಗುತ್ತೆ ಮೆಹಬೂಬ್ ನಗರ್ಗೆ. ಹೆಂಗಪ್ಪ ಅಂದ್ರೆ ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಪ್ರಾಜೆಕ್ಟ್ ಲೈನ್ ಒಳಗೆ ಬರುತ್ತೆ ರೀ. ಅದು ಈಗ ಲೈನ್ ಆಗಿತ್ತು. ಅದು ಬರೀ ಸಿಂಧನೂರು ಮಠ ಆಗೈತಿ. ಮತ್ತು ಸಿಂಧನೂರು ಮಠ ಹುಬ್ಬಳ್ಳಿಯಿಂದ ಒಂದು ಟ್ರೈನು ಓಡುತ್ತೆ. ಮತ್ತು ಯಶವಂತಪುರದಿಂದ ಸಿಂಧನೂರಿಗೆ ಒಂದು ಟ್ರೈನು ಬರುತ್ತೆ. ನೀವೇನರ ಗಿನಿಗೆರದಿಂದ ಟ್ರಾವೆಲ್ ಮಾಡತ್ತೀರಂದ್ರೆ ಯಶವಂತಪುರ ಸಿಂಧನೂರು ಅಥವಾ ಸಿಂಧನೂರು ಯಶವಂತಪುರ ಬೆಂಗಳೂರಿಗೆ ತೊಗೋಬೋದು. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಗಂಗಾವತಿದವ್ರು ಇದ್ರಂದ್ರೆ ನಿಮ್ಗೆ ಸಮೀಪ ಗಿನಿಗೆರೆ ಆಗುತ್ತೆ. ಗಿನಿಗೆರೆಗೆ ಬಂದು ನೀವು ಹಂಪಿ ಎಕ್ಸ್ಪ್ರೆಸ್ ತೊಗೋಬೋದು ರೀ. ಯಾಕಂದ್ರೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅದಕ್ಕಿಂತ ಇದ್ರೊಳಗೆ ಚಲೋ ಆಗುತ್ತೆ. ಯಾಕಂದ್ರೆ ಇವ LHB ಕೋಚಸ್ ಇರೋದ್ರಿಂದ ಇವು ನಿಮಗೆ ಜರ್ನಿ ಕಂಫರ್ಟೇಬಲ್ ಮಾಡ್ತಾವೆ. ಯಾಕಂದ್ರೆ ಇವು LHB ಏನು ನೋಡ್ತಾರೆ ಇದು ರೆಡ್ ಕೋಚಸ್ಗಳು ಇವಕ್ಕೆ LHB ಅಂತಾರೆ. ಇನ್ನೊಂದು ಅವು ನೋಡ್ತಾರಲ್ಲ ಹಳದಿ ಕೋಚಸ್ಗಳು ಅವಕ್ಕೆ ICF ಉತ್ಕೃಷ್ಟ ಅಂತಾರೆ ರೀ. ಅವು 110 ಮ್ಯಾಕ್ಸಿಮಮ್ ಕೆಪಾಸಿಟೀಸಿಂದ ರನ್ ಹಾಕವ. ಇವು LHB 160 ಮ್ಯಾಕ್ಸಿಮಮಿಂದ ರನ್ ಹಾಕವ. ಬಟ್ ರನ್ ಆಗತ್ತಿದ್ದು ಬರೀ 130 ಮ್ಯಾಕ್ಸಿಮಮಿಂದ ರನ್ ಹಾಕವ್ರಿ. ನಮ್ಮ ಲೋಕೋಕ್ಕೆ ಶ್ರೀಲ್ ಹಾಂಕ್ ಐತ್ರಿ. ರೈಲ್ ಫ್ಯಾನ್ಸ್ ಇದ್ರವ್ರಿಗೆ ಗೊತ್ತಿರುತ್ತೆ ಶ್ರೀಲ್ ಹಾಂಕ್ ಅಂದ್ರೆ ಏನಂತ. ಮಾಡುತ್ತೆ ನೋಡ್ರಿ ಅದೇ ಡಿಪಾರ್ಟ್ ಆದ್ವಿ ನಾವು. ನೋಡೋಣಂತ ಆ ಸೈಡ್ ಯಾವುದೋ ಒಂದು ಟ್ರೈನ್ ಬಂದಂಗೆ ಕಾಣ್ತು ನನಗೆ. ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇತ್ತು ನೋಡ್ರಿ. ಯಾವುದೋ ಒಂದು ಟ್ರೈನ್ ಬಂತ. ಸಿಗ್ನಲ್ ಕ್ಲಿಯರ್ ಐತೆ ಅದಕ್ಕೆ. ಕೆಳಗಿಂದ ಮೇಲೆ ಹೇಳ್ದಂಗೆ ಕಾಣೋದು ನೋಡ್ರಿ ಅದು. ಯಾಕಂದ್ರೆ ಇದು ಸ್ಲೋಪ್ ಐತೆ ರೀ ಸ್ವಲ್ಪ ರೈಲ್ವೆ ಸ್ಟೇಷನ್. ಮತ್ತು ಇನ್ನೊಂದು ಹೇಳೋದು ಮರ್ತೀನಿ ರೀ. ನಿಮ್ಗೆ ಏನಾರ ತಿನ್ನಾಗಬೇಕಂದ್ರೆ ಯಶವಂತಪುರ ಸಿಂಧನೂರು ಅಥವಾ ಸಿಂಧನೂರು ಯಶವಂತಪುರ ಒಳಗೆ ಅಡ್ಡಾಡತ್ತಾರಂದ್ರೆ ಅದ್ರೊಳಗೆ ಲೋಕರಿ ವರ್ಷಲಾಗೋ ಸಂಬಂಧ ನಿಂದಿರತ್ತೆ ರೀ. ಈ ರೈಲ್ವೆ ಸ್ಟೇಷನ್ ಹೊರಗೆ ಸುಲಭ ಸಿಗುತ್ತೆ. ಅದೇನಾದ್ರು ಲೈನ್ ಹೋಗೋದು ನೋಡತ್ತಾರಲ್ಲ ಅದ ನೋಡ್ರಿ ಗಂಗಾವತಿ ಕಾರಟಗಿ ಮೇಲೆ ಸಿಂಧನೂರಿಗೆ ಹೋಗ್ತಾ ನಾವೀಗ ಮುನಿರಾಬಾದ್ ಹೊಸಪೇಟೆ ಬಳ್ಳಾರಿ ಮೇಲೆ ಗುಂತಕಲ್ ಲೈನ್ ಹೋಗ್ತೀವಿ.
ಮುನಿರಾಬಾದ್ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದೀವಿ ರೀ. ದೂರ ನಿಲ್ಲದ ಒಂದು 10-15 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಐತಿ ಗಿನಿಗೆರೆಯಿಂದ. ಹಂಪಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಮುನಿರಾಬಾದಕ್ಕೆ. ಮುನಿರಾಬಾದ್ ಬರತ್ತೆ ರೀ ಹೊಸಪೇಟೆ ಔಟ್ಸೈಡ್ ಒಳಗೆ ಕೊಪ್ಪಳ ಡಿಸ್ಟಿಕ್ ಒಳಗೆ ಬರುತ್ತೆ ರೀ. ಮುನಿರಾಬಾದ್ ಹೊಸಪೇಟೆ ಡಿಸ್ಟಿಕ್ ಒಳಗೆ ಬರಲ್ಲ, ಕೊಪ್ಪಳ ಡಿಸ್ಟಿಕ್ ಒಳಗೆ ಬರುತ್ತೆ. ಮತ್ತು ಮಾತಾಡ್ಬೇಕಂದ್ರೆ ಮುನಿರಾಬಾದಕ್ಕೆ ಯಾಕೆ ಬರ್ಬೇಕಂದ್ರೆ ಮುನಿರಾಬಾದಿಂದ ನೀವು ಈಸಿಯಾಗಿ ಹೋಗ್ಬೋದು. ಹುಲಿಗೆಮ್ಮ ಟೆಂಪಲ್ ಹುಲಿಗೆ ಒಳಗೆ ಐತಲ್ಲ ರೀ, ಅದಕ್ಕೆ ಮತ್ತು ಬಿಟ್ಟು ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೋದು ರೀ. ಮೈಸೂರು ಬೆಂಗಳೂರು ಸೈಡಿಂದ ನೀವೇನಾರ ಅಂಜನಾದ್ರಿ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡತ್ತೀರಂದ್ರೆ ಹಂಪಿ ಎಕ್ಸ್ಪ್ರೆಸ್ ತೊಗೋರಿ, ಮುನಿರಾಬಾದಕ್ಕೆ ಬಂದಿಲ್ರಿ. ಮುನಿರಾಬಾದಿಂದ ಆ ಸೈಡಿಗೆ ಅಂದ್ರೆ ಈಗ ನಾನು ನಿಂತನಲ್ಲ ರೀ, ಇದು 2ನೇ ನಂಬರ್ ಪ್ಲಾಟ್ಫಾರ್ಮ್ ಅನ್ನೋ ಅನ್ಸುತ್ತಿದೆ. ಆ ಸೈಡ್ 1ನೇ ನಂಬರ್ ಪ್ಲಾಟ್ಫಾರ್ಮ್ ಸೈಡ್ ನೀವು ಎಕ್ಸಿಟ್ ತೊಗೊಂಡ್ರೆ ನಿಮ್ಗೆ ಆಟೋ ಗಿಟೋ ಸಿಗ್ತಾವೆ, ನೀವು ಹೋಗ್ಬೋದು. ಮತ್ತು ಬಸ್ಸು ಬರ್ತಾವಂತ್ರಿ. ನಾನು ಕೇಳ್ಪಟ್ಟೆ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ನೆನ್ಬಿಟ್ಟುವರಿ ಬೆಂಗಳೂರು ಮೈಸೂರು ಸೈಡ್ದವ್ರ. ಎಲ್ಲಿಗೆ ಹೋಗಿ ಹೇಳ್ರಿ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಕ್ಕೆ ಬರೀ ಡಿಪಾರ್ಟ್ ಆಗೋಣಂತ ಸಿಗ್ನಲ್ ಆತ ನೋಡ್ರಿ. 1 ನಿಮಿಷ ಅಷ್ಟೇ ಸ್ಟಾಪ್ ಐತ್ರಿ ಇಲ್ಲೇ ಮುನಿರಾಬಾದ, ಗಿನಿಗೆರ ಮತ್ತು ಅನ್ನಿಗಿರಿ ಇಂಥ ಸಣ್ಣ ಸ್ಟೇಷನ್ಗಳು ಎಲ್ಲ 1 ನಿಮಿಷ ಸ್ಟಾಪ. ಮತ್ತು ಡಿಸ್ಟಿಕ್ ಇರ್ತಾವಲ್ಲ ರೀ ಅವಕ್ಕೆಲ್ಲ 2 ನಿಮಿಷ ಸ್ಟಾಪ. ಮತ್ತು ಹೊಸಪೇಟೆ ಅಂತ ದೊಡ್ಡ ಸ್ಟೇಷನಿಗೆ ದೊಡ್ಡ ಸ್ಟಾಪ್ ಐತ್ರಿ. ಯಾಕಂತೇಳಿ ಹೊಸಪೇಟೆ ಒಳಗೆ ಹೋಗಿ ಮಾತಾಡೋಣಂತ. ಬರೀಗ ನಾವು ಔಟ್ರದಾಗ ತುಂಗಭದ್ರಾ ಡ್ಯಾಮ್ ಅಂದರೆ TB ಡ್ಯಾಮ್ನ ನೋಡೋಣಂತ. ಅಲ್ಲೇನು ನೋಡೋದಿರಲ್ಲ ದೂರದೊಳಗೆ ಅದೇ ನೋಡ್ರಿ TB ಡ್ಯಾಮ್ ಅಂದ್ರೆ ತುಂಗಭದ್ರಾ ಡ್ಯಾಮ್. ನಾವು ಈಗ ಕ್ರಾಸ್ ಮಾಡಿದ್ವಿ ಅಷ್ಟೇ ನೀರಿಲ್ಲೀಗ. ಇದೇನಿದ್ ಲೈನ್ ನೋಡೋದಿರಲ್ಲ, ಇದು ಹಗರಿ ಬೊಮ್ಮನಹಳ್ಳಿ ಕೊಟ್ಟೂರು ಮೇಲೆ ದಾವಣಗೆರೆಗೆ ಹೋಗುತ್ತೆ ರೀ. ಇದಿತ್ತಾಗ ಹೊಸಪೇಟೆ ಜಂಕ್ಷನಿಗೆ ಬಂದು ಸೇರುತ್ತೆ, ಅದಕ್ಕೆ ಹೊಸಪೇಟೆಗೆ ಜಂಕ್ಷನ್ ಅಂತಾರೆ. ಬಂದೀವಿ ನಾವೀಗ ಹೊಸಪೇಟೆಗೆ. ವಾವ್, ಇಷ್ಟು ಮಸ್ತ್ ಲೈಟಿಂಗ್ ಇದ್ರೆ ಚಲೋ ಫೋನ್ ತೊಗೊಳೋದು ಬ್ಯಾಡ ನೋಡ್ರಿ. ನಾರ್ಮಲ್ ಫೋನ್ ಒಳಗೂ ಲಾಗಿಂಗ್ ಆಗಿಬಿಡುತ್ತೆ. ಮಸ್ತ್ ಐತೆ ನೋಡ್ರಿ ಔಟ್ರದಾಗ. ಹೊಸಪೇಟೆ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರ್ ಆದೀವಿ ರೀ. ಬಟ್ ನಾನು ನಿಮ್ಗೆ ಈ ಸೈಡ್ ಯಾಕೆ ತೋರ್ಸತ್ತನಪ್ಪ ಅಂದ್ರೆ, ಈ ಸೈಡ ನಾ ಹೇಳಿದೆ ಇಲ್ರಿ ಅಲ್ಲಿ ಹೊರಗೆ ಔಟ್ರದಾಗ ಲೈನ್ ಐತೆ ಅಂತೇಳಿ. ಹಗರಿ ಬೊಮ್ಮನಹಳ್ಳಿ ಕೊಟ್ಟೂರು ಮೇಲೆ ಒಂದು ಲೈನ್ ದಾವಣಗೆರೆಗೆ ಹೋಗುತ್ತಂತ. ಅದೇ ಲೈನ್ ಮೇಲೆ ಹೋಗುವಂಥ ಟ್ರೈನ್ ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ಇಲ್ಲಿ ನಿಂತೈತಿ. 1 ತಾಸು 40 ನಿಮಿಷ ಡಿಲೇ ಅದ. ನೀವು ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ ರೀ ಇದ್ರದ್ದು. ಇಲ್ಲಿ ಲೋಕೋ ರಿವರ್ಸಲ್ ಆಗಿ ಆ ರೂಟ್ ಮೇಲೆ ಹೋಗಿ ತಲುಪತ್ತಿದೆ ಯಶವಂತಪುರಕ್ಕೆ. ಬೆಳಗ್ಗೆ 5 ಗಂಟೆಗೆ ಹೋಗೋ ಟೈಮಿಂಗ್ ಐತಿ ಇದ್ರದ್ದು ಟ್ರೈನ್ದ. ಇದು ಬೆಳಿಗ್ಗೆ ಹೋಗಿ ತಲುಪತ್ತೀಗ 1 ತಾಸು 40 ನಿಮಿಷ ಡಿಲೇ ಅಂದ್ರೆ ಸ್ಲ್ಯಾಗಿಗೆಲ್ಲ ಹಿಡ್ಕೊಂಡು ಒಂದು 6-6:30 ಮಟ್ಟ ಹೋಗುತ್ತೆ. KGM 40237 ಲೀಡ್ ಐತ್ರಿ ಈ ಟ್ರೈನಿಗೆ. ಇಂಜಿನಿದ್ದು ಏನೋ ಪ್ರಾಬ್ಲಮ್ ಬಂದೈತ್ರಿ, ಅದ್ರ ಸಂಬಂಧ ಡಿಲೇ ಆಗತ್ತದ ನೋಡಮ್ಮಳ. ಇದ್ರದ್ದು ರೇಕ್ ಶೇರಿಂಗ್ ಐತ್ರಿ ಯಶವಂತಪುರ ಸಿಂಗ್ನೂರ್ ಜೊತೆ. ಹಂಪಿ ಎಕ್ಸ್ಪ್ರೆಸ್ಸಿಗೆ ರಶ್ ನೋಡ್ರಿ ಹೊಸಪೇಟೆ ಜಂಕ್ಷನ್ ಒಳಗೆ. ಹೊಸಪೇಟೆ ಜಂಕ್ಷನ್ ಏನು 1ನೇ ಪ್ಲಾಟ್ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಹೆಸರು ಬಂದಿದ್ದ ಹೊಸಪೇಟೆ ಸಂಬಂಧ ರೀ. ಯಾಕಂದ್ರೆ ಹೊಸಪೇಟೆಯಿಂದ ಹಂಪಿಗೆ ಭಾಳ ಸಮೀಪ ಆಗುತ್ತೆ. ಈ ಟ್ರೈನ್ ಬಿಟ್ಟಿರೋ ಉದ್ದೇಶನೂ ಹಂಪಿಗೆ ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ. ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು ಅಥವಾ ನಮ್ಮ ಕಲ್ಚರಲ್ ಕ್ಯಾಪಿಟಲ್ ಆದಂಥ ಮೈಸೂರಿಂದ ಹಂಪಿಗೆ ಕನೆಕ್ಟ್ ಮಾಡೋಕ್ಕೆ ಈ ಟ್ರೈನ್ ಬಿಟ್ಟಿದ್ರಿ. ಬಟ್ ಈ ಟ್ರೈನ್ ಮೊದಲು ಸ್ಟಾರ್ಟ್ ಆಗಿದ್ದ ಯಶವಂತಪುರಿಂದ ಹಂಪಿ ಮಠ, ಅಂದರೆ ಯಶವಂತಪುರಿಂದ ಹೊಸಪೇಟೆ ಮಠ. ಆಮೇಲೆ ಬರ್ತಾ ಇದನ್ನು ಯಶವಂತಪುರ ಒಳಗೆ ಪ್ಲಾಟ್ಫಾರ್ಮ್ ಕಂಜೆನ್ಷನ್ ಇದ್ದಿದ್ರ ಸಂಬಂಧ ಇದನ್ನು ಎಕ್ಸ್ಟೆಂಡ್ ಮಾಡಿರಿ ಮೈಸೂರಿಗೆ. ಆಮೇಲೆ ಇತ್ತಾಗ ಹೊಸಪೇಟೆ ಒಳಗೆ ಮೇಂಟೆನೆನ್ಸ್ ಅದು ಕರೆಕ್ಟ್ ಆಗಲಿದ್ದ ಸಂಬಂಧ ಇದನ್ನು ಇತ್ತಾಗ ಎಕ್ಸ್ಟೆಂಡ್ ಮಾಡ್ರೆ ಹೊಸಪೇಟೆ ಸೈಡ್. ಆಮೇಲೆ ಇದನ್ನು ಎಕ್ಸ್ಟೆಂಡ್ ಮಾಡಿರಿ ಈ ಸೈಡ್ ಹೊಸಪೇಟೆಯಿಂದ ಹುಬ್ಬಳ್ಳಿಗೆ. ಅದ್ರ ಸಂಬಂಧ ಇದು ಹುಬ್ಬಳ್ಳಿಯಿಂದ ಮೈಸೂರು ಹೊಂಟದ್ರಿ. ಈ ಟ್ರೈನಿಗೆ ಹೇಳ್ದಂಗೆ ರಶ್ ಬರೋದ ಹೊಸಪೇಟೆಯಿಂದ ರೀ. ಭಾಳ ಅಂದ್ರೆ ಭಾಳ ರಶ್ ಆಗತ್ತಿದೆ. ಬಳ್ಳಾರಿಗಂತೂ ಫುಲ್ ಪ್ಯಾಕ್ ಹೋಗಿಬಿಡುತ್ತಿದೆ. ನಿಮಗೆ ಸೀಟ್ ಬೇಕಂದ್ರೆ ಹೊಸಪೇಟೆಯಿಂದ ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಹೇಳೋದು ಮಾಡ್ತಾರೆ, ನೀವು ಏನಾರ ಕೊಪ್ಪಳ ಅಥವಾ ಹಿಂದೆ ಗಿನಿಗೆರ ಮುನಿರಾಬಾದ್ ಸೈಡಿಂದ ನಿಮಗೆ ಟಿಕೆಟ್ ಸಿಗತ್ತಿಲ್ಲ ಅಂದರೆ, ಯಾಕಂದ್ರೆ ಹುಬ್ಳಿ ಕೋಟ ಭಾಳ ಕಮ್ಮಿ ಐತ್ರಿ. ಏನೋ ಒಂದು 50ರಿಂದ 60 ಸೀಟ್ ಅಷ್ಟೇ ಅದಾವೆ ನಿಮ್ಗೆ ಸ್ಲೀಪರ್ ಒಳಗೆ ಹುಬ್ಳಿ ಕೋಟ ಒಳಗೆ. ಅದಕ್ಕೆ ನೀವು ಹೊಸಪೇಟೆಯಿಂದ ಒಂದು ಟಿಕೆಟ್ ಟ್ರೈ ಮಾಡಿರಿ. ಯಾಕಂದರೆ 200+ ಸೀಟ್ಸ್ ನಿಮ್ಗೆ ಹೊಸಪೇಟೆಯಿಂದ ಸಿಗ್ತಾವೆ ಈ ಟ್ರೈನಿಗೆ. ನಾನು ರಾತ್ರಿ ಏನು ಊಟ ಮಾಡಿಲ್ಲ ರೀ. ನೋಡಂಬರ್ರಿ ಏನಾರ ಆಪ್ಷನ್ ಅದಾವ ನಾವು ಹೊಸಪೇಟೆ ಜಂಕ್ಷನ್ ಒಳಗೆ ತಿನ್ನಕಂತಂತೇಳಿ.
ಎಗ್ ಬಿರಿಯಾನಿ ವೆಜ್ ಬಿರಿಯಾನಿ ಎಲ್ಲ ಸಿಗತ್ತೈತೆ ರೀ ಸ್ಟೇಷನ್ ಒಳಗೆ ಮಾರತ್ತಾರೆ, ನಿಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ. ನೀವು ಯಾವಾಗಲೂ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಮ ಸೀಟ್ ಯಾವ್ದು ಅಂತೇಳಿ ಮೊದಲು ಕನ್ಫರ್ಮ್ ಮಾಡ್ಕೊಂಡು ಸ್ಟೇಷನ್ ಒಳಗೆ ಬಂದು ಹುಡುಗ ಪ್ಲಾಟ್ಫಾರ್ಮ್ ಯಾವ್ದು ಅಂತ ತಿಳ್ಕೊಂಡು ಹುಡುಕ ನಿಮ್ಮ ಕೋಚ್ ಇಂಡಿಕೇಟರ್ ಅಂತಲೇ ಬಂದಿದ್ದಾರೆ ರೀ. ಯಾಕಂದರೆ ಟ್ರೈನ್ಗಳಿಗೆ ಭಾಳ ನಿಮಿಷ ಸ್ಟಾಪ್ ಇರೋಂಗಿಲ್ಲ. ಇದು ಹಂಪಿ ಎಕ್ಸ್ಪ್ರೆಸ್ಸಿಗೆ ಹೊಸಪೇಟೆ ಒಳಗೆ 5 ನಿಮಿಷ ಐತೆ ಬಿಡ್ರಿ. ಬಟ್ ಬೇರೆ ಟ್ರೈನ್ಗಳು ಸ್ಟೇಷನ್ ಒಳಗೆ ನೋಡ್ರಿಲ್ಲ ಗಿಣಿಗೆರ ಅಂಥ ಸ್ಟೇಷನ್ಗಳೆಲ್ಲ ಒಂದೊಂದು ನಿಮಿಷ ಸ್ಟಾಪ್ ಇರ್ತಾವೆ. ಅಂಥಲ್ಲಿ ಒಮ್ಮೊಮ್ಮೆ ಕೋಚ್ ಪೊಸಿಷನಿಂಗ್ ಬೋರ್ಡು ಅವೈಲೇಬಲ್ ಇರೋಲ್ಲ. ಅಂಥ ಟೈಮ್ನಾಗ ನೀವು ಏನು ಮಾಡ್ಬೇಕಂದ್ರೆ ಹೆಲ್ಪ್ ಡೆಸ್ಕ್ ಇರುತ್ತೆ, ಇಲ್ಲಾಂದರೆ ಇನ್ಫಾರ್ಮೇಷನ್ ಕೌಂಟ್ರ್ ಅವೈಲೇಬಲ್ ಇರುತ್ತೆ ಸ್ಟೇಷನ್ನೊಳಗೆ. ಫಸ್ಟೇ ಅಲ್ಲಿ ಬಂದು ಕೇಳ್ಕೊಂಡು ಕೋಚ್ ಪೊಸಿಷನ್ ಕೇಳ್ಕೊಂಡು ನೀವು ನಿಂದಿರ್ಬೇಕು ರೀ, ಇಲ್ಲಾಂದ್ರೆ ಓಡಾಡೋದಾಗುತ್ತೆ. 2 ಟ್ರೈನದ ಡಿಪಾರ್ಚರ್ ಎಟ್ ಎ ಟೈಮ್ ಆತ್ರಿ. ಅದು ಹೋಯ್ತು ಹಗರಿ ಬೊಮ್ಮನಹಳ್ಳಿ ಸೈಡ, ನಾವು ಹೊಂಟಿವಿ ಬಳ್ಳಾರಿ ಮೇಲೆ ಗುಂದಕಲ್ ಸೈಡ. ಆ ಟ್ರೈನಿಗೆ ಬಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ರೀ. ಯಾಕಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ಕ್ಯಾಟ್ರಿಂಗ್ ಸ್ಟಾಲ್ ಕ್ಲೋಸ್ಡ್ ಇದೆ. ಯಾಕಂದ್ರೆ ಟೈಮ್ ಇರುತ್ತೆ, ನೀವು ಆ ಪ್ಲಾಟ್ಫಾರ್ಮಿಂದ ಈ ಪ್ಲಾಟ್ಫಾರ್ಮಿಗೆ ಬಂದು ತೊಗೋಬೋದು. ಬಟ್ ನಾನು ಸಜೆಸ್ಟ್ ಮಾಡಂಗಿಲ್ಲ ರೀ. ನಿಮಗಿಂಥ ವೆಂಡ್ರ್ಗಳು ಅನ್ನಗಳು ಸಿಗ್ತಾರೆ, ಇವರು ಭಾಳ ಹೆಲ್ಪ್ ಮಾಡ್ತಾರೆ ಇಂಥ ಟೈಮ್ದಾಗ. ನಮ್ಮ ಇದು ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತದಾಗ ಈ ವೆಂಡರ್ಸ್ ಕಡೆಯಿಂದ ಊಟ ಚಲೋ ಸಿಗುತ್ತೆ ರೀ. ಕರಿಗನೂರು ರೈಲ್ವೆ ಸ್ಟೇಷನ್ ನೋಡ್ರಿ, ಇದು ಗೂಡ್ಸ್ ಸಂಬಂಧ ದೊಡ್ಡ ಯಾರ್ಡ್ ಮಾಡಿಬಿಟ್ರಿ. ಯಾರ್ಡ್ YARD ಸ್ಟಾಪ್ ಆಗ್ತದೆ ಟ್ರೈನ್. ಸ್ಲೋ ಹೊಂಟತ್ತು ಸ್ಟಾಪ್ ಮಾಡ್ತಾರೋ ಗೊತ್ತಾಗತ್ತೆ. ಸ್ಲೋ ಹೊಂಟತ್ತು ಅಷ್ಟೇ ರೀ, ಕರವ್ ಐತಿ. ಹಾಂಟೆಡ್ ಐತೆ ನೋಡ್ರಿ, ಭಯಾನಾತ್ಮಕವಾಗಿದೆ. ಸೆಲ್ಯೂಟ್ ರೀ ಇವ್ರಿಗೆಲ್ಲ. ರಾತ್ರೆಲ್ಲ ಕೆಲಸ ಮಾಡ್ತಾರೆ, ಒಬ್ಬರೇ ಇಬ್ಬರೇ ಇರ್ತಾರೆ, ನಮಗೆ ಸ್ಟೋರಿ ಹೇಳ್ತಿರ್ತಾರೆ. ನಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನಲ್ಲಿ ಇದ್ದವರೆಲ್ಲ ನಮ್ಮ ಪರಿಚಯ ಅದಾರ, ಅವ್ರು ಹೇಳ್ತಿರ್ತಾರೆ ಭಾಳ ಕಷ್ಟ ಐತಿ ಇದೆಲ್ಲ, ರಾತ್ರಿ ಎಲ್ಲ ತೊಂದರೆ ಆಗ್ತಿರತ್ತೆ ಅಂತಂತೇಳಿ. ಅವರಿಂದನೇ ಇಷ್ಟು ಆರಾಮಾಗಿ ನಾವೆಲ್ಲ ಮಲ್ಕೊಂಡು ಟ್ರಾವೆಲ್ ಮಾಡೋಕೆ ಈಸಿ ಆಗತ್ತೆ ರೀ. ಹೊಸಪೇಟೆ ಆದ್ರೂ ವೆಜ್ ಪಲಾವ್ ಬರತೈತೆ ರೀ ಟ್ರೈನ್ ಒಳಗೆ. ನಿಮಗೆ ರಿವ್ಯೂ ಮಾಡಿ ತೋರಿಸ್ಬೇಕಂತೇಳಿ ತೊಗೊಂಡೆ. ನನಗೇನು ಅಷ್ಟೇನು ಹಸು ಇರಾಕಿಲ್ಲ, ಬಟ್ ರಿವ್ಯೂ ಮಾಡಿ ತೋರಿಸ್ತಾನೆ ಮತ್ತು ತಿಂತಾನೆ ರೀ ನಾನು. ಸ್ವಲ್ಪ ನೋಡಂಬರಿ ವೆಜ್ ಪಲಾವ್ ಹೆಂಗೈತೆ ಅಂತಂತೇಳಿ. ವೆಂಡ್ರ್ ಬಂದಿದ್ರೆ ಅವ್ರ ಕಡೆ ತೊಗೊಂಡನಿ. ಬಿಸಿ ಇಲ್ಲ, ಟೈಮ್ ಆಗತ್ತೈತೆ 10 ಸನೇಕ. ಬಟ್ ಇನ್ನೂ ತೋರಣಗಲ್ ಬಂದಿಲ್ಲ ರೀ. ಹೋಗೈತೇನು ರೀ ಇದು ನೀರು ಅನ್ಸ. ಇಲ್ಲ ರೀ, ಚಲೋ ಐತಿ. ಅದು ಗ್ರೇವಿ ಇಟ್ಟಿದ್ರಲ್ಲ ಅದಕ್ಕೆ ಹಂಗೆ ಅನ್ಸೋದೆ. ಬೀಟ್ರೂಟ್ ಐತಿ, ವಟಾಣಿ ಐತಿ ಸ್ವಲ್ಪ, ಮತ್ತೊಂದು ಸ್ವಲ್ಪ ಗಜ್ರಿ ಐತಿ. ಇದ್ರ ಜೊತೆ ಹಚ್ಚುವಂತ ನಿಮಗೆ ಗ್ರೇವಿ ಕೊಟ್ರೆ ನೋಡೋಣ ಅಂತ ಹೆಂಗಿರುತ್ತೆ ಟೇಸ್ಟ್. ಹೇಳ್ತಾನೆ ನೋಡಂಬರಿ ಟೇಸ್ಟ್ ಹೆಂಗಿದೆ ಅಂತೇಳಿ. ನಿಮಗೆ ಭಾಳ ಹೊಟ್ಟೆ ಹಸದ ಅಂತ ಹೋಗ್ಬೋದ, ಇಲ್ಲಾಂದ್ರೆ ಬರ್ತಿಲ್ಲ ಅಷ್ಟು ಕಷ್ಟ. ಇದು ತೋರಣಗಲ್ ಔಟ್ರ್ ನೋಡ್ರೆ KGF ಫಿಲ್ಮ್ ನೋಡಿದಾಗ ತಿಂದಿದ್ದು ಯಾವತ್ತು ಟ್ರ್ಯಾಕ್ ಒಳಗೆ ಹೋಗಿಂತ ಮೊದಲ್ರೆ ಹಿಂಗೆ ತೊಗೊಂಬಂದ್ರೆ ಡಸ್ಟ್ಬಿನ್ನೇ ಹೋಗ್ಬಿಟ್ರೆ. ಈಗ ಎಂಟ್ರ್ ಅದೀವಿ ನಾವು ತೋರಣಗಲ್ಲಿಗೆ. ಹುಬ್ಬಳ್ಳಿ ಮೈಸೂರು ಹಂಪಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ತೋರಣಗಲ್ಲು ಜಂಕ್ಷನಿಗೆ. ಮತ್ತು ಮಾತಾಡ್ಬೇಕಂದ್ರೆ ತೋರಣಗಲ್ಲು ಒಳಗೆ JSWದ ದೊಡ್ಡ ಪ್ಲಾಂಟ್ ಐತೆ ರೀ. ಭಾಳ ಜನ ಹೊರಗಿನಿಂದ ಕೆಲ್ಸಕ್ಕೆ ಬರ್ತಾರೆ ಇಲ್ಲೇ JSWಗೆ. ಮತ್ತು ನೀವು ಜಾಸ್ತಿ ಇಲ್ಲೇ ಫ್ರೇಟ್ ಆ್ಯಕ್ಷನ್ಸ್ ನೋಡ್ಬೋದು. ಯಾಕಂದ್ರೆ ಇಂಥವು ಇರ್ತಾವಲ್ಲ ರೀ ಗೂಡ್ಸ್ ಲೊಕೊಮೋಟಿವ್ ಇಲ್ಲಿ ಜಾಸ್ತಿ ಕಾಣೋದು ಅದ್ರ ಸಂಬಂಧ. JSW ಫ್ಯಾಕ್ಟ್ರಿ ಇರೋ ಸಂಬಂಧ ಸಿಗ್ನಲ್ ಆತ. ನಿಮ್ಗೆ ತೋರಣಗಲ್ಲು ಸ್ಟೇಷನ್ ಒಳಗೆ ಮಲ್ಟಿಪರ್ಪಸ್ ಸ್ಥಳ ಸಿಗುತ್ತೆ ನೋಡ್ರಿ. ಸಿಗ್ನಲ್ ಆಗೈತೆ ರೀ, ಡಿಪಾರ್ಟ್ ಆದಿತ್ತು. 2 ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ನಾವು ತೋರಣಗಲ್ಲು ಜಂಕ್ಷನಿಂದ.
ಬಳ್ಳಾರಿಗೆ ಎಂಟ್ರ್ ಆದೇವ್ರಿ ನಾವು ಬಿಫೋರ್ 14 ನಿಮಿಷ. ಹಾಂ ಇಲ್ಲಿ ಬಂತು ರೀ. ಇಲ್ಲೇನು ಲೈನ್ ನೋಡತ್ತಿರಲ್ಲ, ಇದು ಬಂತ ರಾಯದುರ್ಗ, ಚಿತ್ರದುರ್ಗ ಮೇಲೆ ಚಿಕ್ಕಜಾಜೂರಿಗೆ ಹೋಗುತ್ತೆ ರೀ. ಈ ಬಳ್ಳಾರಿದ ಎಂಟ್ರಿ ಗದಗದ ಎಂಟ್ರಿ ಸೇಮ್ ಐತೆ ನೋಡ್ರಿ. ಗದಗ ಒಳಗೂ ಹಿಂಗೆ ಇದು ಕಂಪೌಂಡ್ ಮುರಿದೈತಿ, ಹಿಂಗೆ ಎಂಟ್ರಿ ಐತಿ. ಬಳ್ಳಾರಿ ಒಳಗೂ ಹಿಂಗೆ ಎಂಟ್ರಿ ಐತಿ. ಅಂದ್ರೆ ಇದೆ ರೂಫುದ್ ಮಾತಾಡ್ತೇನೆ ರೀ ನಾನು. ಎಂಟ್ರಾದೀವಿ ಬಳ್ಳಾರಿಗೆ. ರಶ್ ನೋಡ್ರಿ ಈ ಟ್ರೈನಿಗೆ. ಬಳ್ಳಾರಿ ಜಂಕ್ಷನ್ ಒಳಗೆ ಫುಲ್ಲು ಪ್ಯಾಕ್ ಆಗತ್ತಿದೆ ಟ್ರೈನ್. ಇಲ್ಲಿ ಭಾಳ ಡಿಮ್ಯಾಂಡಿಂಗ್ ಟ್ರೈನ್ ರೀ ಹೊಸಪೇಟೆ ಬಳ್ಳಾರಿ ಜನಕ್ಕೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಕ್ಕೆ ಬೆಸ್ಟ್ ಅಂದ್ರೆ ಬೆಸ್ಟ್ ಟ್ರೈನ್ ರೀ. ಈ ರೂಟ್ ಒಳಗೆ ಬೆಂಗಳೂರಿಗೆ ಹೋಗಕ್ಕೆ ಬೆಸ್ಟ್ ಟ್ರೈನ್ ರೀ. ಇದು ಒಂದ ನೋಡ್ರಿ, ಇನ್ನು ಮುಂದೆ ಹೇಳಕ್ಕೆ ಹೋಗಂಗಿಲ್ಲ ನಾನು ಬೆಸ್ಟ್ ಅಂತೇಳಿ. ಈ ರೂಟ್ ಒಳಗಿರುವಂಥ ಬೆಸ್ಟ್ ಅಂದ್ರೆ ಬೆಸ್ಟೆಸ್ಟ್ ಟ್ರೈನ್ ಇದೆ ಹಂಪಿ ಎಕ್ಸ್ಪ್ರೆಸ್. ಇಲ್ಲಿ ಭಾಳ ನಿಮಿಷ ಸ್ಟಾಪ್ ಆಗುತ್ತೆ. ಈಗ ನಾವು ನೋಡೋಣಂತೆ. 10:42 ಆಗತ್ತೆ ನೋಡ್ರಿ. ಇಲ್ಲಿ ಬಂದು ಒಂದು 5 ನಿಮಿಷ ಹತ್ತಾಗಿತ್ತಾಗ ಅಡ್ಡಾಡಿದೆ. 10:42 ಆಗತ್ತೈತಿ ನೋಡೋಣ. ಬಳ್ಳಾರಿ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಐತ್ರಿ. ಮತ್ತು ಸಾಯಿನಗರ ಶಿರ್ಡಿ ಎಕ್ಸ್ಪ್ರೆಸ್ಸನ್ನು ಇದಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಸಂಬಂಧನ ಬೈಪಾಸ್ ಮಾಡಿಬಿಟ್ರೆ ಬಳ್ಳಾರಿ ಕ್ಯಾಂಟ್ ಮೇಲೆ ನಡೀತೈತೆ ರೀ. ಬಳ್ಳಾರಿ ಕ್ಯಾಂಟ ಬಳ್ಳಾರಿ ಜಂಕ್ಷನ್ ಯಾಕಂದ್ರೆ 2 ಕಿಲೋಮೀಟ್ರ್ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂದ್ರೆ ಅಪ್ಗ್ರೇಡೇಷನ್ ನಮ್ಮ ಸಂಬಂಧನ ಹಾಕಿರತ್ತೆ ರೀ. ನಂದು ಎಡಿಟಿಂಗ್ ಕೆಲಸ ಐತ್ರಿ. ಬರ್ರಿ ಹೋಗೋಣಂತ. 15 ನಿಮಿಷ ನಾವು ವೇಟ್ ಮಾಡೋದು ಬೇಡಿದೆ. ನೆಕ್ಸ್ಟ್ ನಾವು ಡಿಪಾರ್ಚರ್ ಏನು ತೊಗೋದು ಬೇಡ, ಡೈರೆಕ್ಟ್ ನಾವು ಗುಂತ್ಕಲ್ ಒಳಗೆ ಮೀಟ್ ಆಗೋಣ ಬರ್ರಿ. ಶಿಂಷಾ ನದಿ. ಓ ಇದ್ರ ನದಿ ಸಂಬಂಧ ಅದು ಒಂದು ಲೋಕೋಮೋಟಿವ್ ಶಿಂಷಾ ಅಂತ ಹೇಳಿಟ್ರಿ ಸರ್. ಮಸ್ತ್ ಕಾಣದ ನೋಡ್ರಿ ವ್ಯೂ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಮದ್ದೂರು. ಬರೀ ವಡಾ ತಿನ್ಕೊಂತ ಸ್ಟಾರ್ಟ್ ಮಾಡೋಣಂತ. ಬಟ್ ವಡಾದವ್ರು ಯಾರೂ ಬಂದಿಲ್ಲ ರೀ. ಬೆಂಗಳೂರು ಬಂದೈತೆ ರೀ ಬೆಳಗ್ಗೆ 5:30ಗೆ. ನೀವು 5 ಗಂಟೆಗೆ ಯಲಹಂಕ ಎಂಟ್ರ್ ಆಗಿಬಿಡ್ತೀರಿ. ಯಲಹಂಕ, ಯಶವಂತಪುರ, KSR ಬೆಂಗಳೂರು ಸಿಟಿ ಜಂಕ್ಷನ್ ಅಂತ ಹೊರಗೆ ಬರೋ ಹುಡ್ಕ 6:30 ಆಗಿಬಿಡುತ್ತೆ. 6:30 ಆಗಿಬಿಡುತ್ತೆ ರೀ. ಅದಾದ್ಮೇಲೆ ಬಿಡೋದು ಈ ಕೆಂಗೇರಿ, ರಾಮನಗರ, ಚನ್ನಪಟ್ಟಣ ಮೇಲೆ ನಾವೀಗ ಬಂದು ತಲುಪೀವಿ ಮದ್ದೂರು. ಇದು ಆತ್ರಿ ಏನದ ಡಿಪಾರ್ಟ್ ಆತ. ನಾನು ವಾಶ್ರೂಮ್ಗೆಲ್ಲ ಹೋಗಿದ್ದೆ ಅದ್ರ ಸಂಬಂಧ. ಮತ್ತು ಮಾತಾಡ್ಬೇಕ್ರಪ್ಪ ಅಂದ್ರೆ ನಿಮಗೆ ಇದಕ್ಕೆ 8 ಗಂಟೆಗೆ ರೊಕ್ಕ ಎಷ್ಟು ಬೀಳುತ್ತೆ ಅಂತೇಳಿ. ನೀವು ಎಲ್ಲಿಂದ ಅಂದ್ರೆ ಹುಬ್ಳಿಯಿಂದ ಮೈಸೂರು ಮಟ್ಟ ಈ ಟ್ರೈನ್ ಒಳಗೆ ಬರತ್ತೀರಿ ಅಂದ್ರೆ 350 ರೂಪೀಸ್ ಬೀಳುತ್ತೆ ರೀ. ಮತ್ತು ಏನರ ಹುಬ್ಳಿಯಿಂದ ಬೆಂಗಳೂರು ಬರತ್ತೀರಿ ಅಂದ್ರೆ 320 ಏನೋ ಬೀಳುತ್ತೆ ನಿಮ್ಗೆ. ಮತ್ತು ಗದಗದಿಂದ ಬೆಂಗಳೂರು ಹಿಂಗೆಲ್ಲ ಬರತ್ತೀರಿ ಅಂದ್ರೆ ಹೊಸಪೇಟೆಯಿಂದ 20 ರೂಪಾಯಿ ಕಡಿಮೆ ಮಾಡ್ಕೊಂಬಿಟ್ರಿ ಅಷ್ಟೇ. 260, 280 ಇಷ್ಟೇ ಬೀಳುತ್ತೆ ಬೆಂಗಳೂರಿಗೆ. ಮತ್ತು ಮೈಸೂರಿಗೆ 20-30 ರೂಪಾಯಿ ಜಾಸ್ತಿ ಆಗ್ತದೆ. ಮತ್ತು ಮಾತಾಡ್ಬೇಕಂದ್ರೆ ಈ ಟ್ರೈನ್ ಒಳಗೆ ನಂದು ಈಗಿನ ಮಟ್ಟಿಗೆ ಎಕ್ಸ್ಪೀರಿಯೆನ್ಸ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಈಗೂ ವಾಶ್ರೂಮ್ ನೋಡಿ ಬಂದೆ. ಇಲ್ಲಿ ನೋಡ್ರಿ ಈಗೂ ವಾಶ್ರೂಮ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಏನಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಈ ಟ್ರೈನ್ ಒಳಗೆ. ನಾನು ಇಲ್ಲಿ ಸೈಡ್ ನಿಂತಿದ್ದೆ, ಅಲ್ಲಿ ಜಾಗ ಇಲ್ಲ, ಅದ್ರ ಸಂಬಂಧ ಏನು ಪ್ರಾಬ್ಲಮ್ ಆಗಿಲ್ಲ. ವಾಶ್ರೂಮ್ ಎಲ್ಲ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಮತ್ತು ಆನ್ ಟೈಮ್ ಐತಿ ಟ್ರೈನ್. 3 ನಿಮಿಷ ಅಷ್ಟೇ ಡಿಲೇ ಐತಿ. ಇದು ಬೆಂಗಳೂರು ಒಳಗೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಅದನ್ನು ಸ್ಲ್ಯಾಕ್ ಕೊಟ್ಟಾರ್ರಿ. ಯಾಕಂದ್ರೆ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ಒಂದು ಅರ್ಧ ಸ್ಲ್ಯಾಕ್ ಕೊಟ್ಟಿರೋದ್ರಿಂದ ನಿಮ್ಗೆ ಎಷ್ಟೋ ಲೇಟ್ ಆದರೂ ಮೈಸೂರಿಗೆ ವಾಪಸ್ ಕವರ್ ಆಗೇ ಬಿಡುತ್ತದೆ. ನೀವೇನ್ರ ಈ ಟ್ರೈನ್ ಒಳಗೆ ಪ್ಲ್ಯಾನ್ ಮಾಡತ್ತಾರಂದ್ರೆ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ಈ ಟ್ರೈನ್ ತೊಗೊಂಬಿಡ್ರಿ. ಭಾರಿ ಬೆಸ್ಟ್ ಐತಿದೆ. ಮತ್ತು ಮಾತಾಡ್ಬೇಕಂದ್ರೆ ಚನ್ನಪಟ್ಟಣ, ರಾಮನಗರ ಬಿಡ್ದು ಇವೆಲ್ಲ ಯಾಕೆ ಸ್ಕಿಪ್ ಮಾಡಿದ್ಪ ಅಂದರೆ ನೆಕ್ಸ್ಟ್ ಟ್ರೈನ್ ಬಂದುಬಿಟ್ರೆ ನಮ್ದು ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗುವಂಥ ಮೋಸ್ಟ್ ಪ್ರೀಮಿಯಮ್ ಟ್ರೈನ್ ಒಡೆಯರ್ ಸೂಪರ್ ಫಾಸ್ಟ್ ಒಳಗೆ ನಮ್ಮ ಜರ್ನಿ ಐತಿ. ಅದಾದಮೇಲೆ ಇಲ್ಲಪ್ಪ ಅಂದ್ರೆ ಒಡೆಯರ್ ಸೂಪರ್ ಫಾಸ್ಟ್ ಆದಮೇಲೆ ನೆಕ್ಸ್ಟ್ ನಾನು ಬೆಂಗಳೂರಿಂದ ಕಾರವಾರ್ಗೆ ಹೋಗು ಪಂಚಗಂಗಾ ಎಕ್ಸ್ಪ್ರೆಸ್ ತೊಗೊಳತ್ತೀನಿ. ಒಡೆಯರ್ ಸೂಪರ್ ಫಾಸ್ಟ್ ಒಳಗೆ ನಾವು ಜನರಲ್ ಒಳಗೆ ಹೋಗೋಣಂತ. ಮತ್ತು ಪಂಚಗಂಗಾ ಸೂಪರ್ ಫಾಸ್ಟ್ ಒಳಗೆ ನಾವು ಸ್ಲೀಪರ್ ಒಳಗೆ ಹೋಗೋಣ್ರಿ. ಸ್ಲೀಪರ್ ಒಳಗೆ ಇದ್ರೂ ಅದು ಜನರಲ್ ಹಿಂದೆ ಐತಿ. ಅಲ್ಲಿದೆಲ್ಲ ಪರಿಸ್ಥಿತಿ ನಿಮ್ಗೆ ತೋರಿಸ್ತೀನಿ. ಅರ್ಧ ಜನರಲ್ ಜರ್ನಿನ ತೋರಿಸ್ತೀನಿ. ಮತ್ತು ಇದೇನು ರೊಟೇಷನ್ ಐತಲ್ರಿ, ಬರೀ ನಿಮ್ಗೆ ನಾನು ಒಂದು ವಿಡಿಯೋ ಒಳಗೆ 2 ಇದನ್ನು ಡಿಸ್ಕ್ಲೋಸ್ ಮಾಡ್ಕೊತ ಹೋಗ್ತೀನಿ. ಈಗ ಹೆಂಗಂದ್ರೆ ಈ ವಿಡಿಯೋ ಒಳಗೆ ಹೆಂಗೆ ಒಡೆಯರ್ ಸೂಪರ್ ಫಾಸ್ಟ್ ಪಂಚಗಂಗಾ ಡಿಸ್ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ಒಡೆಯರ ಮತ್ತು ಪಂಚಗಂಗಾ ಒಳಗೆ 2 ಟ್ರೈನ್ ಡಿಸ್ಕ್ಲೋಸ್ ಮಾಡ್ತೀನಿ. ಪೂರ್ತಿ ಪ್ರೀಮಿಯಮ್ ಟ್ರೈನ್ಗಳು ಪ್ರತಿಯೊಂದು ಮಾಡ್ತೀನಿ. ಯಾವುದೋ ಟ್ರೈನ್ ಬಂತಿದ್ದೆ ಬರೀ ಸಿಟಿಗೆ ಬಾಳೋ ಟೈಮ್ ಅಂತ
ಪೂರ್ತಿ ಜನರಲ್ ಆಗಿಬಿಟ್ಟೈತಿ ಇದು ಬೆಂಗಳೂರಿಂದ ಮೈಸೂರು ನೋಡೋಕೆ ಎಲ್ಲ ಆಲ್ಮೋಸ್ಟ್ ಜನರಲ್ ಪ್ಯಾಸೆಂಜರ್ ಸರಿ ಅಂದ್ರೆ ಅನ್ಆಥರೈಸ್ಡ್ ಇಳಿ ಮೈಸೂರಿನ ಬಂದಿಲ್ಲ ಔಟ್ರದಾಗ ಐತಿ ನಾನು ನಿಮ್ಗೆ ಇಂಟ್ರ್ ತೊಗೊಳಕ್ಕೆ ಹೊರಗೆ ಅರೈವಲ್ ತೊಗೊಳಕ್ಕೆ ಹೊರಗೆ ಬಂದೆ ಈಗೇನಿದು ಬಂತಲ್ರಿ ಹುಬ್ಬಳ್ಳಿಯಿಂದ ಮೈಸೂರಿಗೆ ಬಂದಮೇಲೆ ಇದು ವಾಪಸ್ ಮೇಂಟೆನೆನ್ಸಿಗೆ ಹೋದ್ರಿ ಮೇಂಟೆನೆನ್ಸಿಗೆ ಹೋಗಿ ಮಧ್ಯಾಹ್ನ 3:30 ಹೋಗುತ್ತೆ ರೀ ಮೈಸೂರಿಂದ ಪಂಡ್ರಪುರ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಆಗಿ ಆಮೇಲೆ ಈ ಟ್ರೈನಿಗೆ ಏನಾಗುತ್ತೆ ಅಂದ್ರೆ ಈ ಟ್ರೈನ್ ಒಳಗೆ ಉಬೇಚ ಸ್ಟಾಪ್ ಬರ್ತಾರೆ ಅಂದ್ರೆ ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಸ್ಟಾಪ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೀವು ಏನರ ನಿಮ್ಮ ಪ್ರಾಬ್ಲಮ್ ಇದ್ರೆ ಏನರ ಕ್ಲೀನ್ ಇಲ್ಲ ಅಂದ್ರೆ ಏನರ ನೀರು ಬರತ್ತಿಲ್ಲ ಇದು ವಾಶ್ರೂಮ್ದಾಗ ಇದು ಏನದ ವಾಶ್ರೂಮ್ದಾಗ ಸೋಪ್ ಡಿಸ್ಪೆನ್ಸರ್ ಮತ್ತು ಹ್ಯಾಂಡ್ ವಾಷರ್ ಏನರ ಇಲ್ಲ ಅಂದ್ರೆ ಅವ್ರು ನಿಮಗೆಲ್ಲ ಅದ್ರೊಳಗೆ ಹಾಕಿಕೊಡ್ತಾರೆ ಬಟ್ ಈ ಟ್ರೈನ್ ಒಳಗೆ ಯಾಕೆ ಸಿಗಲ್ಲ ಅಂದ್ರೆ ಇದು ಶಾರ್ಟ್ ಜರ್ನಿ ಟ್ರೈನ್ ಅದ್ರೊಳಗೆ ಇದ್ರ ಸಂಬಂಧ ಸಿಗಂಗಿಲ್ಲ ರೀ ಅದು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ರೀ ಮೈಸೂರಿಗೆ ಈಗ 3:30 ಬಿಟ್ರೆ ನಾಳೆ ಮಧ್ಯಾಹ್ನ 12:30 ಹೋಗಿ ತಲುಪತ್ತದ ಪಂಡರ್ಪುರ ಮತ್ತು ವಾಪಸ್ ಮಧ್ಯಾಹ್ನ 1 ಗಂಟೆಗೆ ಬಿಟ್ಟು ಅದು ಬರುತ್ತೆ ರೀ ಬೆಳಿಗ್ಗೆ 11 ಗಂಟೆಗೆ ಮೈಸೂರಿಗೆ ಅದರ ಸಂಬಂಧ ಅದ್ರೊಳಗೆ OBHS ಇರ್ತಾರೆ ಇದ್ರೊಳಗೆ ಇರೋಂಗಿಲ್ಲ ಹಿಂಗೆ ಇದು ವರ್ಷ ರೇಕ್ ಶೇರಿಂಗ್ ನಡೀತೈತೆ ರೀ ಇಲ್ಲಿ ನೋಡ್ರಿಲ್ಲ ಆರೆಂಜ್ ವಿ ಬಿ ನಿಂತೈತಿ ಮೈಸೂರೊಳಗೆ ಯಾಕಂದ್ರೆ ಇವತ್ತು ಅದ್ರದ್ದು ಆಫ್ ಡೇ ಮೈಸೂರು ಚೆನ್ನೈ ಮಾರ್ನಿಂಗ್ ವಿ ಬಿದ ಜರ್ನಿ ಬೇಕಂದ್ರೆ 100 ಕಾಮೆಂಟ್ ರೀ ಲೈಕ್ ಅಲ್ರಿ 100 ಕಾಮೆಂಟ್ ಮಾಡಿರಿ ಈ ವಿಡಿಯೋಕ್ಕೆ ಅಂದ್ರೆ ಇದ್ರದ್ದು ಎಂಡ್ ಟು ಎಂಡ್ ಜರ್ನಿ ನಾನು ನಿಮ್ಗೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ತೊಗೊಂಬರ್ತೇನೆ ರೀ ಆಡಿಯೋ ರೆಕಾರ್ಡ್ ಮಾಡಿದ್ದೆ ಹೋಗ್ಬಿಟ್ಟೈತೆ ಆಡಿಯೋ ಭಾಳ ಇದಾಗೈತಿ ಅದ್ರ ಸಂಬಂಧ ನಾನು ವಾಯ್ಸ್ ಓವರ್ ಮಾಡತ್ತೇನೆ ರೀ 100 ಕಾಮೆಂಟ್ ಮಾಡ್ರಿ ಅಂದ್ರೆ ಪಕ್ಕ ಮೈಸೂರು 100 ಕಾಮೆಂಟ್ ಮಾಡ್ರಿ ಅಂದ್ರೆ ಪಕ್ಕ ಮೈಸೂರು ಚೆನ್ನೈ ಮಾರ್ನಿಂಗ್ ವಿ ಬಿದ ಜರ್ನಿ ಬರುತ್ತೆ 40240 WDP 4D KGM ಅಂತ ಇದೇನು ಅರಕೋನಮ್ಮದು ವ್ಯಾಪ್ 4 ನೋಡೋದಿರಲ್ಲ ಇದು ಬಂದಿರುತ್ತೆ ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್ಗೆ ಚಾಮರಾಜನಗರ ಮಟ್ಟ ಎಲೆಕ್ಟ್ರಿಫಿಕೇಷನ್ ಪೂರ ಇಲ್ದಿರೋ ಕಾರಣ ಇದನ್ನು ಇಲ್ಲೇ ತರ್ಬೋತಾರೆ ಡೀಸೆಲ್ ಲೊಕೊಮೋಟಿವ್ ಚಾಮರಾಜನಗರ ಕಳಿಸ್ಕೊಡ್ತಾರೆ ಇಲ್ಲಿ 40239 KGM ಅದ WDP 4D ನಿಂತೈತೆ ಇಲ್ಲಿ ನೋಡ್ರಿ ಇಲ್ಲ ಮೈಸೂರು ಶಿರಡಿ ಎಕ್ಸ್ಪ್ರೆಸ್ ನಿಂತೈತೆ ಈಗಿದ ಫುಲ್ ಮೇಂಟೆನೆನ್ಸ್ ಮತ್ತೆಲ್ಲ ಕ್ಲೀನಿಂಗ್ ಗಿನಿಂಗಾಗಿ ನಾಳೆ ಅಥವಾ ಇವತ್ತು ಸಂಜೆಗೆ ಅನ್ಸುತ್ತೆ ಇವತ್ತು ಸಂಜೆಗೆ ಅಜ್ಮೀರ್ ಟ್ರೈನಾಗಿ ಹೋಗುತ್ತೆ ಪ್ಲಾಟ್ಫಾರ್ಮ್ ಆ ಸೈಡ್ ಬಂತ ಬಟ್ ಇಳಿಯೋರು ಜಾಸ್ತಿ ಇರೋ ಸಂಬಂಧ ನಾವು ಈ ಸೈಡ್ ನಿಂತೀವಿ ನಮ್ಮ ಮುಂದೆ ಬರತ್ತೈತಲ್ರಿ ಮೈಸೂರು ಕಡ್ಲೂರು ಕೋಟ ನಮ್ಮ ಬಾಜು ಪ್ಲಾಟ್ಫಾರ್ಮ್ ನಿಂತೈತಿ ಹಂಪಿ ಎಕ್ಸ್ಪ್ರೆಸ್ ಫೈನಲಿ ಬಂದು ತಲುಪ್ತೀರಿ 20 ನಿಮಿಷ ಡಿಲೇ ಆಗಿ ಇದರ ಅಫಿಷಿಯಲ್ ಲಾಸ್ಟ್ ಸ್ಟಾಪ್ ಆದಂಥ ಮೈಸೂರು ಜಂಕ್ಷನ್ಗೆ ಹೇಳ್ದಂಗೆ ಇದು ಮೈಸೂರಿಂದ ಪಂಡ್ರಪುರ್ಗೆ ಹೋಗುತ್ತೀನಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಆಗಿ ಜರ್ನಿ ಇಲ್ಲಿ ಮಟ್ಟ ನಿಂತ್ರಿ ಚಲೋ ಇತ್ತು ನೆಕ್ಸ್ಟ್ ಹೇಳ್ದಂಗೆ ಒಡೆಯರ್ ಸೂಪರ್ ಫಾಸ್ಟ್ ಒಳಗೆ ಜರ್ನಿ ಬರೋಂಥ ಇಲ್ಲಿ ಮಟ್ಟ ನೋಡ್ರಿ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ನಾನು ಓದ್ತೀನಿ ನನಗೂ ಗೊತ್ತಾಗಬೇಕಲ್ಲ ಯಾರ್ಯಾರು ನೋಡತ್ತಾರೆ ಅಂತೇಳಿ ಸಿಗೋಣಂತ ಮುಂದೆ ನೋಡೋಳಗೆ ಇಲ್ಲಿ ಮಟ್ಟ ನೋಡ್ರಿ ಚಲೋ ಅನ್ಸಂತ ಅಂತ ಅನ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ